ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟ್ಯಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗು ಸೂಪರ್ ಸ್ಪೆಷಲ್, ಯಾಕೆಂದರೆ ಇವತ್ತು ನಮ್ಮ ಗಾರ್ಡಿಯನ್ ಏಂಜಲ್ಸಿಂದ ಮೆಸೇಜಸ್ನ ತರ್ತಾ ಇದ್ದೀವಿ. ಮೆಸೇಜಸ್ ಅನ್ನೋದಕ್ಕಿಂತ ನಿಮ್ಮ ಗಾರ್ಡಿಯನ್ ಏಂಜಲ್ ಯಾರು, ನಿಮ್ಮ ಗಾರ್ಡಿಯನ್ ಏಂಜಲ್ನ ಮೀಟ್ ಮಾಡುವಂಥ ಸಮಯ, ನಿಮಗೆ ಗಾರ್ಡಿಯನ್ ಏಂಜಲ್ ಇದ್ದಾರೆ ನಿಮ್ಮ ಜೊತೆ ಅಂತ ನಿಮಗೆ ಗೊತ್ತಿದೆಯಾ, ಇಲ್ಲ ಯಾವತ್ತಾದರೂ ಆ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿದೆಯಾ, ಇಲ್ಲ ಅದ್ರ ಬಗ್ಗೆ ಯಾವತ್ತಾದರೂ ಯೋಚಿಸಿದ್ದೀರಾ, ಇಲ್ಲ ನಿಮ್ಗೆ ಇದು ಕಾನ್ಸೆಪ್ಟೇ ಗೊತ್ತಿಲ್ಲ, ಗಾರ್ಡಿಯನ್ ಏಂಜಲ್ ಅಂತ ಇದ್ದಾರಾ ನನ್ನ ಜೊತೆ ಅಂತ ಇವತ್ತು ಆಶ್ಚರ್ಯವಾಗಿ ನೋಡ್ತಿದ್ರೆ ನಿಮ್ಮ ನೆನಪಿಗೆ ಅದನ್ನು ತರಬೇಕು. ನಿಮ್ಮ ಜೊತೆ ನೀವು ಒಂಟಿ ಅಲ್ಲ, ಯಾವಾಗಲೂ ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮ್ಮ ಜೊತೆ ಕಂಟಿನ್ಯೂಸ್ ಆಗಿ ಇರ್ತಾರೆ. ನೀವು ನಿಮ್ಮ ತಾಯಿ ಗರ್ಭದಲ್ಲಿ ನೀವು ಬಂದಾಗಿಂದ ನೀವು ವಾಪಸ್ಸು ಸ್ಪಿರಿಟ್ ವರ್ಲ್ಡ್ಗೆ ಕರ್ಕೊಂಡು ಹೋಗಿ ಬಿಡೋ ತನಕ ನಿಮ್ಮ ಗಾರ್ಡಿಯನ್ ಏಂಜಲ್ ಕಂಪ್ಲೀಟ್ಲಿ ನಿಮ್ಮ ಜೊತೆ ಇರ್ತಾರೆ. ನಿಮ್ಮ ಸೋಲ್ ಬ್ಲೂ ಪ್ರಿಂಟ್ ಅವರಿಗೆ ಗೊತ್ತಿರುತ್ತೆ, ನಿಮ್ಮ ಸೋಲ್ ಪ್ಲ್ಯಾನ್ ಅವರಿಗೆ ಗೊತ್ತಿರುತ್ತೆ. ಸೊ ನಿಮ್ಮ ಪ್ಲ್ಯಾನಿಗೆ ನೀವು ಈ ಲೈಫ್ ಟೈಮಲ್ಲಿ ಏನು ಮಾಡಬೇಕಂತ ಅಂದ್ಕೊಂಡು ಬಂದಿದ್ದೀರಾ ಭೂಮಿ ಮೇಲೆ, ಅದಕ್ಕೆ ಸಹಾಯ ಮಾಡೋದಕ್ಕೆ ಅದ್ರ ಬಗ್ಗೆ ನಾಲೆಜ್ ಇರೋರು, ಎಕ್ಸ್ಪರ್ಟ್ ಇರೋ ಅಂಥ ಏಂಜಲ್, ಗಾರ್ಡಿಯನ್ ಏಂಜಲ್ಲು ನಿಮ್ಮ ಜೊತೆ ಸದಾ ಕಾಲ ಇರ್ತಾರೆ. ಹೆಲ್ಪ್ ಮಾಡೋಕ್ಕೆ, ಗೈಡ್ ಮಾಡೋಕ್ಕೆ, ಮೆಸೇಜಸ್ ತರೋದಕ್ಕೆ, ಮೋಟಿವೇಶನ್ ತರೋದಕ್ಕೆ. ಸೊ ಅವ್ರ ಜೊತೆ ನಾವು ಕ್ಲೋಸ್ ಆಗಿ ವರ್ಕ್ ಮಾಡಿದಾಗ, ಇಲ್ಲ ಅವರಿದ್ದಾರೆ ಅಂತ ಅಕ್ನಾಲೇಜ್ ಮಾಡಿದಾಗ, ಮತ್ತು ಅವ್ರಿಗೆ ಪರ್ಮಿಷನ್ ಕೊಟ್ಟಾಗ, ಐ ಗಿವ್ ಯು ಪರ್ಮಿಷನ್, ನನ್ನ ಜೀವನದಲ್ಲಿ ನನಗೆ ಸಹಾಯ ಮಾಡಿ ಅಂತ ಹೇಳಿ ವಾಲಂಟಿಯರ್ ಆಗಿ ನಾವು ಅವ್ರನ್ನ ಇನ್ವೈಟ್ ಮಾಡಿದಾಗ ಅವರು ನಮ್ಮ ಸಹಾಯಕ್ಕೆ ನಿಂತ್ಕೊಳ್ತಾರೆ. ಇನ್ನೊಂದು ವಿಚಾರ ನಾವಿಲ್ಲಿ ನೆನಪಿಸ್ಬೇಕಾಗಿರೋದು, ನಿಮಗೆ ಅವರು ಸಹಾಯ ಮಾಡೋದು ನಿಮಗೆ ಬೇಕಾಗಿರೋದನ್ನ ತಂದು ನಿಮಗೆ ಕೈಗೆ ಕೊಡೋದಕ್ಕೆ ಸಹಾಯ ಮಾಡೋದಿಲ್ಲ, ನೀವು ಅದನ್ನು ಅಚೀವ್ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಅದಕ್ಕೆ ಬೇಕಾಗಿರೋ ಟೂಲ್ಸ್ಗೆ ಯಾವ ಟೂಲ್ ಯೂಸ್ ಮಾಡಬೇಕು, ಯಾವ ನಾಲೆಜ್ ಯೂಸ್ ಮಾಡಬೇಕು, ಏನು ಮಾಡಿದರೆ ನೀವು ಅದನ್ನು ಅಚೀವ್ ಮಾಡೋಕ್ಕಾಗತ್ತೆ, ಈ ಥರ ಸ್ಟೆಪ್ಸ್ ತೋರಿಸೋದಿರ್ಬೋದು, ಮೋಟಿವೇಶನ್ ಕೊಡೋದಿರ್ಬೋದು, ಈ ಥರ ಮಾಡಿದರೆ ಅನುಕೂಲ ಆಗುತ್ತೆ ಅಂತ ಹೇಳಿ ಮೆಸೇಜಸ್ ತರೋದಿರ್ಬೋದು, ಇಲ್ಲ ಕಂಫರ್ಟ್ ಇರ್ಬೋದು, ಫೆದರ್ಸ್ ಎಲ್ಲ ಸಿಕ್ಕಿದಾಗ ಓಕೆ ನಾನು ಒಂಟಿಯಾಗಿಲ್ಲ, ನನ್ನ ಜೊತೆ ನನ್ನ ಗಾರ್ಡಿಯನ್ ಏಂಜಲ್ ಇದ್ದಾರೆ ಅಂತ ಹೇಳಿ. ಸೊ ಈ ಥರ ಕಂಫರ್ಟಿಂಗಿಗೆ, ಈ ಥರ ನಮ್ಮ ಜೊತೆ ನಮ್ಮ ಸಹಾಯಕ್ಕೆ ನಿಂತ್ಕೊಳ್ಬೇಕಂತ ಹೇಳಿ ಗಾರ್ಡಿಯನ್ ಏಂಜಲ್ ಅಂತ ಒಬ್ರು ಇರ್ತಾರೆ. ನಾಟ್ ನೆಸಸರಿಲಿ ಅವರು ದೊಡ್ಡ ವಿಂಗ್ಸ್ ಇರೋ ಥರ, ಇಲ್ಲ ನಾವು ಇಮೇಜಸಲ್ಲಿ ಪಿಕ್ಚರ್ಸಲ್ಲಿ ನೋಡೋ ಥರ ಗಾರ್ಡಿಯನ್ ಏಂಜಲ್ ಇರಬೇಕು ಅಂತ ಇಲ್ಲ. ದೇ ಕ್ಯಾನ್ ಲುಕ್ ಲೈಕ್ ಅ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಕೂಡ. ನಮ್ಮ ಕಲ್ಪನೆಗೆ ಯಾವ ಥರ ಕಲ್ಪಿಸ್ಕೊಳ್ಳೋಕ್ಕೆ ಸಾಧ್ಯ, ನಮ್ಮ ಇಮ್ಯಾಜಿನೇಷನ್ ಹೆಂಗಿದೆ, ನಮ್ಮ ಪ್ರಕಾರ ನಮ್ಮ ಗಾರ್ಡಿಯನ್ ಏಂಜಲ್ ಹೆಂಗೆ ಕಾಣ್ತಾರೆ ಅಂತ ನಾವು ಅಂದ್ಕೊಳ್ತೀವಿ, ಅವ್ರು ಆ ರೂಪದಲ್ಲಿ ನಮ್ಮ ಜೊತೆ ಇರ್ತಾರೆ. ಬಿಕಾಸ್ ನಮಗೆ ಹೆಂಗೆ ಕಂಫರ್ಟಬಲ್ ಆಗಿರುತ್ತೆ ಆ ಥರ. ಸೊ ಅದು ಬೇಸಿಕ್ ಇನ್ಫಾರ್ಮೇಷನು ನಮ್ಮ ಗಾರ್ಡಿಯನ್ ಏಂಜಲ್ಸ್ ಬಗ್ಗೆ. ಮತ್ತು ನಮ್ಮ ಗಾರ್ಡಿಯನ್ ಏಂಜಲ್ಸ್ನ ನಾವೇ ಚೂಸ್ ಮಾಡ್ಕೊಳ್ತೀವಿ ಸಮ್ಟೈಮ್ಸ್. ಇಲ್ಲ ನಮಗೆ ಯಾರನ್ನ ಚೂಸ್ ಮಾಡ್ಕೋಬೇಕಂತ ಗೊತ್ತಿಲ್ಲ ಅಂದರೆ ಗಾರ್ಡಿಯನ್ ಏಂಜಲ್ಸೇ ಚೂಸ್ ಮಾಡ್ಕೊಳ್ತಾರೆ ನಮ್ಮನ್ನ, ನಮ್ಮ ಸೋಲ್ ಪ್ಲ್ಯಾನ್ ಅನುಸಾರವಾಗಿ. ಓಕೆ ನಾನು ಸಹಾಯ ಮಾಡ್ಬೋದು ನಿಮಗೆ ಅಂತ ಹೇಳಿ. ಇಲ್ಲ ನಮ್ಮ ಸೋಲ್ ಕೌನ್ಸಿಲ್ ಅಂದರೆ ನಮ್ಮ ಸ್ಪಿರಿಟ್ ಕೌನ್ಸಿಲ್ ಇರ್ತಾರೆ, ಸ್ಪಿರಿಟ್ ಎಲ್ಡರ್ಸ್ ಅಂತ ಹೇಳಿ. ಸೊ ಅವರು ಬಂದು ಡಿಸೈಡ್ ಮಾಡಿ ಚೂಸ್ ಮಾಡ್ತಾರೆ ನಮ್ಮ ಲೈಫ್ ಪ್ಲ್ಯಾನ್ ಪ್ರಕಾರ ಯಾರನ್ನ ನಮ್ಮ ಜೊತೆ ಕಳಿಸಿದ್ರೆ ನಮಗೆ ಅನುಕೂಲ ಆಗುತ್ತೆ, ಉಪಯೋಗ ಆಗುತ್ತೆ. ಸೊ ಗಾರ್ಡಿಯನ್ ಏಂಜಲ್ ಈಸ್ ಆಲ್ವೇಸ್ ವಿತ್ ಯು, ಬಿಗಿನಿಂಗ್ ಟಿಲ್ ದಿ ಎಂಡ್. ನೀವು ಯಾವತ್ತೂ ಒಂಟಿ ಅಲ್ಲ, ಯುವರ್ ಗಾರ್ಡಿಯನ್ ಏಂಜಲ್ ಈಸ್ ಆಲ್ವೇಸ್ ವಿತ್ ಯು. ಸೊ ಇವತ್ತು ನಿಮ್ಮ ಗಾರ್ಡಿಯನ್ ಏಂಜಲ್ನ ಭೇಟಿ ಮಾಡೋಣ. ಅಂದರೆ ಅವರು ಯಾರು ಇರ್ಬೋದು, ಅವರು ಯಾವ ಥರ ಇದ್ದಾರೆ, ಇಲ್ಲ ನಿಮ್ಮ ಇಮ್ಯಾಜಿನೇಷನ್ಗೆ ಈಸಿ ಆಗುತ್ತೆ, ಅವ್ರ ಜೊತೆ ಕನೆಕ್ಟ್ ಮಾಡೋದಕ್ಕೆ ಈಸಿ ಆಗತ್ತೆ ಅಂತ ಹೇಳಿ ಇವತ್ತು ನಿಮ್ಮ ಗಾರ್ಡಿಯನ್ ಏಂಜಲ್ಸು ಬಂದು ಲೆಟ್ಸ್ ಮೀಟ್ ಟುಡೇ, ಇಟ್ಸ್ ಅ ಡೇಟ್ ವಿತ್ ಯುವರ್ ಗಾರ್ಡಿಯನ್ ಏಂಜಲ್. ಓಕೆ, ಸೊ ಶುರು ಮಾಡೋಣ. ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಆ್ಯಸ್ ಯೂಶುವಲ್ 2 ಗ್ರೂಪ್ ಇದೆ ನಮ್ಮ ಹತ್ರ. ಇದು ಗ್ರೂಪ್ ನಂಬರ್ 1, ಇದು ಗ್ರೂಪ್ ನಂಬರ್ 2. ಯಾವುದರಲ್ಲಿ ಮೆಸೇಜಸ್ ಇದೆ, ಯಾವುದರಲ್ಲಿ ನಿಮ್ಮ ಗಾರ್ಡಿಯನ್ ಏಂಜಲ್ಲು ಬರ್ತಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಮೆಸೇಜಸ್ ಕೊಡೋದಕ್ಕೆ, ಇಲ್ಲ ಅವ್ರು ಯಾರಂತ ತೋರಿಸೋದಕ್ಕೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದು ಚೆನ್ನಾಗಿದೆ ಅದನ್ನು ಸೆಲೆಕ್ಟ್ ಮಾಡೋದಲ್ಲ, ಯಾವುದು ನಿಮ್ಮ ಮನಸ್ಸನ್ನ, ನಿಮ್ಮ ಗಮನನ ಸೆಳಿತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಗಾರ್ಡಿಯನ್ ಏಂಜಲಿಂದ ಇವತ್ತು ಮೆಸೇಜಸ್ಸು ಮತ್ತು ಅವ್ರು ಯಾರು ಅಂತ ನಿಮ್ಮ ಗಮನಕ್ಕೆ ಅವರು ತಂದುಕೊಳ್ತಾ ಇರೋ ಅಂಥ ರೀಡಿಂಗ್ ಇದು. ಓಕೆ, ಶುರು ಮಾಡೋಣ. ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ.
ಸ್ವಾಗತ ಗ್ರೂಪ್ ನಂಬರ್ 1. ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಜೊತೆ ಡೇಟ್. ನಿಮ್ಮ ಗಾರ್ಡಿಯನ್ ಏಂಜಲ್ಸ್ನ ಮೀಟ್ ಮಾಡೋಣ. ಅವ್ರು ಯಾರು ಇರ್ಬೋದು, ಯಾವ ಥರ ಅವ್ರ ಟ್ರೇಟ್ಸ್, ಅವ್ರ ಕ್ಯಾರೆಕ್ಟರಿಸ್ಟಿಕ್ಸು, ಇಲ್ಲಿ ಮತ್ತು ಅವ್ರು ಏನು ಮೆಸೇಜಸ್ ಕೊಡಬೇಕು ಅಂತ ಬಂದಿದ್ದಾರೆ ಅದೆಲ್ಲ ಇವಾಗ ನಿಮ್ಮ ರೀಡಿಂಗಲ್ಲಿ ನೋಡೋಣ. ಸೊ ಗ್ರೂಪ್ ನಂಬರ್ 1 ಒಂದು ವಿಚಾರ ಹೇಳಬೇಕು. ಗಾರ್ಡಿಯನ್ ಏಂಜಲ್ ಅಂತಂದರೆ ಅವರು ಮೇಲಾ ಫೀಮೇಲಾ ಅನ್ನೋದು ಮುಖ್ಯ ಆಗಿರೋಲ್ಲ. ಯಾಕೆಂದರೆ ಅವರು ನಮಗೆ ಯಾವ ಥರ ಸಹಾಯ ಮಾಡಬೇಕಾಗಿರತ್ತೆ, ಇಲ್ಲ ನಮ್ಮ ಗೋಲ್ಸ್ ಇದೆಲ್ಲ ದೊಡ್ಡ ದೊಡ್ಡ ಡ್ರೀಮ್ಸ್ ಇದ್ದರೆ ಅದನ್ನು ಅಚೀವ್ ಮಾಡೋದಕ್ಕೆ ಸ್ವಲ್ಪ ಮ್ಯಾಸ್ಕ್ಯುಲನ್ ಎನರ್ಜಿ ತೊಗೊಳ್ತಾರೆ. ನಾವು ಸ್ವಲ್ಪ ಸಾಫ್ಟಾಗಿ ನಮ್ಮ ಸೆಲ್ಫ್ ಕೇರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಫೆಮಿನನ್ ಎನರ್ಜಿ ತೊಗೊಳ್ತಾರೆ. ಸೊ ದೇ ಆರ್ ಕೇಪಬಲ್ ಆಫ್ ಡೂಯಿಂಗ್ ಬೋತ್, ಲೈಕ್ ಮ್ಯಾಸ್ಕ್ಯುಲನ್ ಫೆಮಿನನ್ ಎನರ್ಜಿ. ಯೂಶಲಿ ದೇ ಆರ್ ಜಸ್ಟ್ ಜೆಂಡರ್ ನ್ಯೂಟ್ರಲ್. ಯಾಕೆಂದರೆ ಅವರು ಬರೀ ಎನರ್ಜೀಸ್. ಅವರು ದೆರ್ ಇಸ್ ನೋ ಮ್ಯಾಸ್ಕ್ಯುಲನ್ ಆ್ಯಂಡ್ ಫೆಮಿನನ್. ನಿಮ್ಮ ಸೋಲ್ ಬಂದು ಮ್ಯಾಸ್ಕ್ಯುಲನ್ ಫೆಮಿನನ್ ಅಂತ ಇರೋದಿಲ್ಲ. ಯು ಆರ್ ಜಸ್ಟ್ ಅ ಸೋಲ್, ಜಸ್ಟ್ ಅ ಎನರ್ಜಿ. ಸೊ ಅದನ್ನು ಫಸ್ಟು ತಿಳ್ಕೊಬೇಕು ನಾವು. ಗಾರ್ಡಿಯನ್ ಏಂಜಲ್ಲು ಅಥವಾ ನಮ್ಮ ಸೋಲ್ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ನಾವು ಬೈ ಡಿಫಾಲ್ಟ್ ಆ್ಯಸ್ ಅ ಸೋಲ್, ಆ್ಯಸ್ ಅ ಎನರ್ಜಿ ವಿ ಆರ್ ಜೆಂಡರ್ ನ್ಯೂಟ್ರಲ್. ದೇರ್ ಈಸ್ ನೋ ಜೆಂಡರ್ ಫಾರ್ ಸೋಲ್. ಬಟ್ ನಮ್ಮ ಸಂಸ್ಕಾರ ಬೆಳೀತಾ ಎಷ್ಟು ಕಾಲ ನಾವು ಜಾಸ್ತಿ ಮೇಲಾಗಿ ಜನ್ಮ ತೊಗೊಂಡಿದ್ರೆ ಇಲ್ಲ ಫೀಮೇಲಾಗಿ ಜನ್ಮ ತೊಗೊಂಡಿದ್ರೆ ಸ್ವಲ್ಪ ಆ ಕಡೆ ಓರಿಯೆಂಟೇಷನ್ ಇರುತ್ತೋ ಹೊರತು ನಾವು ನನ್ನ ಸೋಲ್ ಬಂದು ಫೀಮೇಲು, ನನ್ನ ಸೋಲ್ ಬಂದು ಮೇಲು ಆ ಥರ ಎಲ್ಲೂ ಇರೋದಿಲ್ಲ. ಸೊ ನಿಮ್ಮ ಗಾರ್ಡಿಯನ್ ಏಂಜಲ್ ಕೂಡ ಸೇಮ್, ಲೈಕ್ ದೇ ಆರ್ ಎನರ್ಜಿ ಆ್ಯಂಡ್ ದೇ ಕ್ಯಾನ್ ಗೋ ಮ್ಯಾಸ್ಕ್ಯುಲನ್ ಆರ್ ಫೆಮಿನನ್ ನಮ್ಮ ರಿಕ್ವೈರ್ಮೆಂಟ್ಗೆ ಅನುಸಾರವಾಗಿ ಮತ್ತು ನಮ್ಮ ಇಮ್ಯಾಜಿನೇಷನ್ಗೆ ಅನುಸಾರವಾಗಿ. ಬಟ್ ನಿಮಗೆ ಗ್ರೂಪ್ ನಂಬರ್ 1 ನನಗೆ ಸ್ಟ್ರಾಂಗ್ ಆಗಿ ಸ್ವಲ್ಪ ಮ್ಯಾಸ್ಕ್ಯುಲನ್ ಎನರ್ಜಿಗೆ ಕಡೆ ಓರಿಯೆಂಟ್ ಆಗಿರೋ ಥರ ಇದೆ ನಿಮ್ಮ ಗಾರ್ಡಿಯನ್ ಏಂಜಲ್ಲು. ಲೈಕ್ ತುಂಬ ಮೋಟಿವೇಶನ್, ತುಂಬ ಸಪೋರ್ಟಿವ್, ತುಂಬ ಸ್ಟ್ರಾಂಗ್, ನಿಮ್ಮ ಸ್ಟ್ರೆಂತ್ ಅವರು, ನಿಮ್ಮ ಚಿಯರ್ ಲೀಡರ್ ಅವರು. ನಿಮಗೆ ತುಂಬ ಲೋ ಆಗಿದ್ದಾಗ, ತುಂಬ ಬೇಜಾರಾಗಿದ್ದಾಗ ಇಮ್ಮಿಡಿಯೇಟಾಗಿ ನಿಮ್ಮ ಎನರ್ಜಿನ, ನಿಮ್ಮ ವೈಬ್ರೇಷನನ್ನು ಅಪ್ಲಿಫ್ಟ್ ಮಾಡೋದಕ್ಕೆ ಅವರು ಇಮ್ಮಿಡಿಯೇಟಾಗಿ ಬರ್ತಾರೆ. ಮತ್ತು ಅವ್ರು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದು ಯಾವ ಥರ ಅಂತ ಅಂದರೆ, ನೀವು ತುಂಬ ಬೇಜಾರಲ್ಲಿದ್ದಾಗ ಇಲ್ಲ ಏನು ಮಾಡಬೇಕಂತ ತೋಚ್ತಿದ್ದಾಗ ಇಮಿಡಿಯೇಟಾಗಿ ನಿಮ್ಮ ಫ್ರೆಂಡ್ ಯಾರಾದರೂ ಫೋನ್ ಮಾಡ್ಬೋದು, ಎಲ್ಲಾದರೂ ಆಚೆ ಕರಿಬೋದು, ಇಲ್ಲ ನಿಮ್ಮ ಮೈಂಡನ್ನ ಇಮ್ಮಿಡಿಯೇಟಾಗಿ ಡಿವಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅವರು. ಇಲ್ಲ ಯಾರಾದರೂ ನಿಮ್ಮ ಹೆಸರು ಇಮಿಡಿಯೇಟಾಗಿ ಕರಿಬೋದು. ಸೊ ನಿಮಗೆ ಶೇಕ್ ಮಾಡಿ ಆ ಎನರ್ಜಿಯಿಂದ ಆಚೆ ಬರೋ ಥರ ನಿಮ್ಮ ಹೆಸರು ಕರೆದಂಗೆ ಆಗ್ಬೋದು. ನಿಮಗೆ ನಿಮ್ಮ ಮೈಂಡಲ್ಲಿ ಏನೋ ಸಡನ್ನಾಗಿ ದೇ ಕಮ್ ವೆರಿ ಸಡನ್ಲಿ, ಎಸ್ಪೆಷಲಿ ನೀವು ತುಂಬ ಲೋ ಆಗಿದ್ದಾಗ. ಬಟ್ ವೆರಿ ಮ್ಯಾಸ್ಕ್ಯುಲನ್ ಎನರ್ಜಿ. ಯಾಕೆಂದರೆ ನಿಮಗೆ ಮೋಟಿವೇಶನ್ ತುಂಬ ಮುಖ್ಯ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಗಾರ್ಡಿಯನ್ ಏಂಜಲ್ಲು. ನಿಮಗೆ ಮೋಟಿವೇಟ್ ಮಾಡೋದು ಮತ್ತು ನಿಮ್ಮ ಮೇಲೆ ನಿಮಗೆ ನಂಬಿಕೆ ತರಿಸೋದು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಕೆಲಸ ನಿಮ್ಮ ಗಾರ್ಡಿಯನ್ ಏಂಜಲ್ಗೆ. ಸೊ ದೇ ಆರ್ ಆಲ್ವೇಸ್ ವಿತ್ ಯು. ಸ್ಪೆಷಲಿ ನೀವು ತುಂಬ ಲೋ ಆಗಿದ್ದಾಗ ಅವ್ರ ಎನರ್ಜಿ ತುಂಬ ಜಾಸ್ತಿ ಫೀಲ್ ಮಾಡ್ಬೋದು. ಅವರು ಲಿರಿಕ್ಸ್ ಮುಖಾಂತರ, ಸಾಂಗ್ ಲಿರಿಕ್ಸಲ್ಲಿ ಮೆಸೇಜಸ್ ಇರ್ಬೋದು. ವೆರಿ ಕಮ್ಯುನಿಕೇಟಿವ್. ನಿಮ್ಮ ಗಾರ್ಡಿಯನ್ ಏಂಜಲ್ ತುಂಬ ಟಾಕೆಟಿವ್, ಕಮ್ಯುನಿಕೇಟಿವ್ ಅಂತ ಅನ್ನಿಸ್ತಾ ಇದೆ. ಥ್ರೂ ಲಿರಿಕ್ಸ್, ವರ್ಡ್ಸ್, ಮೆಸೇಜಸ್, ನಿಮ್ಮ ಸುತ್ತಮುತ್ತ ಯಾರಾದರೂ ಮಾತಾಡ್ತಾ ಇರ್ತಾರಲ್ಲ ಅದರಲ್ಲಿ ಮೆಸೇಜಸ್ ಇರ್ಬೋದು. ಮತ್ತು ನೀವು ಸ್ಪೆಷಲಿ ಲೋ ಆಗಿದ್ದಾಗ, ನಿಮ್ಮ ಎನರ್ಜಿ ನಿಮ್ಮ ವೈಬ್ರೇಷನನ್ನು ರೇಸ್ ಮಾಡೋದಕ್ಕೆ ದೆ ಕಮ್ ಇನ್ ಸ್ಟ್ರಾಂಗ್ಲಿ. ಬಟ್ ಡೆಫಿನೆಟ್ಲಿ ಮ್ಯಾಸ್ಕ್ಯುಲನ್ ಎನರ್ಜಿ, ಇಟ್ ಫೀಲ್ಸ್ ಲೈಕ್ ವೆರಿ ವೆಲ್ ಬಿಲ್ಟ್ ಮ್ಯಾಸ್ಕ್ಯುಲನ್ ಎನರ್ಜಿ. ಮತ್ತು ನಿಮ್ಮ ಗಾರ್ಡಿಯನ್ ಏಂಜಲ್ ಬಂದು ಸ್ವಲ್ಪ ಅಸೆಂಡ್ ಆಗಿರೋ ಅಂಥ ಏಂಜಲ್. ಇವ್ರನ್ನ ಏಂಜಲ್ ಅನ್ಕೋಬೋದು, ಅಥವಾ ನಿಮಗೆ ಯಾವ ಥರ ಅವರು ನಿಮ್ಮ ಗಮನಕ್ಕೆ ಬರ್ತಾ ಇದ್ದಾರೆ. ಓಕೆ, ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು ಥ್ರೂ ಔಟ್ ದ ರೀಡಿಂಗ್ ನಿಮಗೆ ಯಾವುದಾದ್ರೂ ಇಮೇಜು ಪದೇ ಬರ್ತಾ ಇದ್ರೆ, ಇಲ್ಲ ಯಾವುದಾದ್ರೂ ಫಾರ್ಮ್ ನಿಮ್ಮ ಮುಂದೆ ಕಾಣಿಸ್ತಾ ಇದ್ರೆ, ನಿಮ್ಮ ವಿಷನಲ್ಲಿ, ನಿಮ್ಮ ಇಮ್ಯಾಜಿನೇಷನಲ್ಲಿ ಆ ಎನರ್ಜಿಗೆ ಟ್ಯಾಪ್ ಮಾಡೋಕ್ಕೆ ಟ್ರೈ ಮಾಡಿ. ಬಿಕಾಸ್ ದಟ್ ಈಸ್ ಹೌ ದೇ ಕಮ್. ನಿಮಗೆ ಯಾವ ಥರ ಫೀಲ್ ಆಗ್ತಾ ಇದೆ, ಯಾವ ಥರ ಅನ್ನಿಸ್ತಾ ಇದೆ, ದಟ್ ಈಸ್ ಎಕ್ಸಾಕ್ಟ್ಲಿ ಹೌ ದೇ ಲುಕ್ ಅಂತ ಹೇಳ್ತಾ ಇದ್ದಾರೆ. ಅವ್ರು ಅದೇ ರೀತಿಯೇ ಕಾಣಿಸೋದು ನಿಮಗೆ. ಲೈಕ್ ನಿಮಗೆ ಮ್ಯಾಸ್ಕ್ಯುಲನ್ ಅಂತ ಅನ್ನಿಸ್ತಾ ಇದ್ರೆ ಡೆಫಿನೆಟ್ಲಿ ಇಟ್ ಈಸ್ ವೆರಿ ಮ್ಯಾಸ್ಕ್ಯುಲನ್ ಎನರ್ಜಿ. ವೆರಿ ಪ್ರೊಟೆಕ್ಟಿವ್ ಎನರ್ಜಿ ಕೂಡ. ಲೈಕ್ ನಿಮ್ಮ ಸುತ್ತ ಪ್ರೊಟೆಕ್ಟಿವ್ ಬ್ಯಾರಿಯರ್ ಇರೋ ಥರ. ನೀವು ಜೀವನದಲ್ಲಿ ತುಂಬ ನೋವು, ಪ್ರಾಬ್ಲಮ್ಸ್ ಅನುಭವಿಸಿರ್ಬೋದು. ನಾನು ಸೇಫ್ ಇಲ್ಲ, ನನಗೆ ಸೇಫ್ಟಿ ಇಲ್ಲ, ನನಗೆ ಭಯ ಜಾಸ್ತಿ, ನಾನು ಯಾರನ್ನೂ ನಂಬೋದು ಕಷ್ಟ, ಈ ಥರ ಎಲ್ಲ ಭಯ ಇದ್ದರೆ ನಿಮ್ಮ ಗಾರ್ಡಿಯನ್ ಏಂಜಲ್ಲು ಆ್ಯಕ್ಚುಲಿ ನಿಮ್ಮ ಸುತ್ತ ಲೈಕ್ ದೆರ್ ಇಸ್ ಆನ್ ಎನರ್ಜಿ ಬಬಲ್. ನಿಮ್ಮನ್ನ ಸೇಫಾಗಿ ಇಟ್ಕೊಳ್ಳೋದಕ್ಕೆ, ಸೇಫಾಗಿ ಇಡೋದಕ್ಕೆ, ನಿಮಗೆ ಸೇಫ್ ಅಂತ ಅನ್ಸೋದಕ್ಕೆ ಅವರು ತುಂಬ ಸಹಾಯ ಮಾಡ್ತಾರೆ ನಿಮ್ಮ ಗಾರ್ಡಿಯನ್ ಏಂಜಲ್. ಬಟ್ ಅಗೇನ್ ಆ್ಯಸ್ ಆಫ್ ನಾವು ನನಗೆ ಬರ್ತಾ ಇರೋದು ಮ್ಯಾಸ್ಕ್ಯುಲನ್ ಎನರ್ಜಿ ಆ್ಯಂಡ್ ಗೋಲ್ಡನ್ ಎನರ್ಜಿ.
ಅವ್ರ ಎನರ್ಜಿ ಫೀಲ್ಡ್ ಬಂದು ಗೋಲ್ಡನ್ ಎನರ್ಜಿ ಇರೋ ಥರ, ಡೆಫಿನೆಟ್ಲಿ ಹೈ ವೈಬ್ರೇಷ್ನಲ್ ಎನರ್ಜಿ. ಅವ್ರ ಜೀವನದಲ್ಲಿ ಅಂದರೆ ಅವರ ಒಂದು ಎವಲ್ಯೂಷನಲ್ಲಿ ತುಂಬ ಮುಂದೆ ಹೋಗಿರೋ ಅಂಥ ಎನರ್ಜಿ ಇವರು. ಆ್ಯಂಡ್ ಆಲ್ಸೋ ಇಟ್ ಆ್ಯಕ್ಚುಲಿ ಫೀಲ್ಸ್ ಲೈಕ್ ಏಂಜಲ್. ಇಟ್ ಆ್ಯಕ್ಚುಲಿ ಫೀಲ್ಸ್ ಲೈಕ್ ಎನ್ ಏಂಜಲ್. ಲೈಕ್ ಅವ್ರು ಯಾವತ್ತೂ ಅರ್ಥಲ್ಲಿ ಇನ್ಕಾರ್ನೇಟ್ ಮಾಡದೇ ಇರ್ಬೋದು. ಲೈಕ್ ದೇ ಹ್ಯಾವ್ ನೆವರ್ ಹ್ಯಾಡ್ ಎನ್ ಇನ್ಕಾರ್ನೇಷನ್. ಅರ್ಥಲ್ಲಿ ಇನ್ಕಾರ್ನೇಷನ್ ಅವ್ರದ್ದು ಐ ಡೋಂಟ್ ಥಿಂಕ್ ಯಾವತ್ತೂ ಇನ್ಕಾರ್ನೇಟ್ ಮಾಡಿದ್ದಾರೆ ಅಂತ. ಆ್ಯಕ್ಚುಲಿ ದೇ ಆರ್ ಏಂಜಲ್ಸ್ ಅಂತ ಅಂದರೆ, ಸ್ಪೆಷಲಿ ಏಂಜಲ್ಸ್ ಅಂತ ನಾವು ಸ್ಪೆಸಿಫೈ ಮಾಡಿದಾಗ ಅವ್ರು ಯೂಶ್ವಲಿ ಅರ್ಥ್ಲಿ ಇನ್ಕಾರ್ನೇಷನ್ ಮಾಡಿರಲ್ಲ. ಅವ್ರು ಆಲ್ರೆಡಿ ಅವರ ಸೋಲೇ ಬಂದು, ಅವ್ರ ಎನರ್ಜಿ ಲೆವೆಲ್ಲೇ ಬಂದು ಹೈ ವೈಬ್ರೇಷನಲ್ಲಿ ಇರುತ್ತೆ. ಆ್ಯಂಡ್ ದೇ ಆರ್ ಡೆಸಿಗ್ನೇಟೆಡ್ ಏಂಜಲ್ಸ್. ಅವರು ನಿಮ್ಮ ಜೊತೆ ಇರೋದು ಆ ಥರ ಒಂದು ಏಂಜಲ್ಲು. ಇಟ್ ಫೀಲ್ಸ್ ವೆರಿ ಎಥೀರಿಯಲ್, ಲೈಕ್ ಆಂಜಲಿಕ್ ರೆಲ್ಮಲ್ಲಿ ಇರುವಂಥವ್ರು. ಆ್ಯಂಡ್ ದೇ ಆರ್ ಡೆಸಿಗ್ನೇಟೆಡ್ ಎಸ್ಪೆಷಲಿ ನಿಮಗೆ. ನನಗೆ ಇನ್ನೊಂದು ಬರ್ತಾ ಇರೋದು ಆರ್ಕೇಂಜಲ್ ಮೈಕಲ್ ಗ್ರೂಪಲ್ಲಿ ಇರೋವಂಥ ಒಂದು ಏಂಜಲ್ ಅನ್ನೋ ಥರ. ಆರ್ಕೇಂಜಲ್ ಮೈಕಲ್ ಇವ್ರನ್ನೆಲ್ಲ, ಈ ಏಂಜಲ್ಸ್ನ, ಗಾರ್ಡಿಯನ್ ಏಂಜಲ್ಸ್ನ ಲೀಡ್ ಮಾಡ್ತಾರಲ್ಲ, ಆ ಗ್ರೂಪಲ್ಲಿ ಇರುವಂಥ ಏಂಜಲ್ ನಿಮ್ಮ ಗಾರ್ಡಿಯನ್ ಏಂಜಲ್ ಅನ್ನೋ ಥರ ಇದೆ. ಲೈಕ್ ವಾರಿಯರ್, ಪ್ರೊಟೆಕ್ಟರ್, ಶೀಲ್ಡಿಂಗ್. ಲೈಕ್ ನಿಮ್ಮನ್ನ ಶೀಲ್ಡ್ ಮಾಡ್ತಾ ಇರೋದು, ಪ್ರೊಟೆಕ್ಟ್ ಮಾಡ್ತಾ ಇರೋದು, ಕೇರ್ ಮಾಡ್ತಾ ಇರೋದು, ಮೋಟಿವೇಟ್ ಮಾಡ್ತಾ ಇರೋದು, ಈ ಥರ ಎಲ್ಲ ತುಂಬ ಸ್ಟ್ರಾಂಗ್ ಆಗಿ ಮಾಡ್ತಾರೆ. ಎಸ್ಪೆಷಲಿ ನಿಮಗೆ ಮೋಟಿವೇಶನ್ ತುಂಬ ಮುಖ್ಯ ಅನಿಸುತ್ತೆ ನಿಮ್ಮ ಲೈಫಲ್ಲಿ. ನಿಮಗೆ ಮೋಟಿವೇಶನ್ ಕಡಿಮೆ ಇರ್ಬೋದು, ಡ್ರೈವ್ ಕಡಿಮೆ ಇರ್ಬೋದು, ತುಂಬ ಬೇಗ ನಂಬಿಕೆ ಕಳ್ಕೊಬೋದು, ಇಲ್ಲ ಮುಂದೆ ಹೋಗೋದಕ್ಕೆ ಹೆದರ್ಕೋಬೋದು. ಸೊ ಇದಕ್ಕೆಲ್ಲ ನೀವು ಚೂಸ್ ಮಾಡ್ಕೊಂಡಿರೋದು, ಇಲ್ಲ ಈ ಗಾರ್ಡಿಯನ್ ಏಂಜಲೇ ನಿಮ್ಮನ್ನ ಚೂಸ್ ಮಾಡ್ಕೊಂಡಿರೋದು, ಐ ವಿಲ್ ಸಪೋರ್ಟ್ ದೆಮ್ ಅಂತ. ನಿಮ್ಮ ಕಲೆಕ್ಟಿವ್ ಆಗಿ ನಿಮ್ಮ ಏಂಜಲ್ ಬಂದು ಇಟ್ ಫೀಲ್ಸ್ ವೆರಿ ಮ್ಯಾಸ್ಕ್ಯುಲೈನ್, ಗ್ರೂಪ್ ನಂಬರ್ 1, ಆ್ಯಂಡ್ ವೆರಿ ವೆರಿ ಸ್ಟ್ರಾಂಗ್ ಎನರ್ಜಿ. ಲೈಕ್ ಐ ಆಮ್ ಫೀಲಿಂಗ್ ಪ್ರೊಟೆಕ್ಟೆಡ್. ನನಗೆ ಪ್ರೊಟೆಕ್ಷನ್ ಇರೋ ಥರ, ನನ್ನನ್ನೇ ಪ್ರೊಟೆಕ್ಟ್ ಮಾಡ್ತಾ ಇರೋ ಥರ, ನಾನು ಯಾವುದೋ ಒಂದು ಗೋಲ್ಡನ್ ಬಾಲ್ ಒಳಗಡೆ ಕೂತಿರೋ ಥರ, ಗೋಲ್ಡನ್ ಬಬಲ್ ಒಳಗಡೆ ಕೂತಿರೋ ಥರ. ಇಟ್ ಫೀಲ್ಸ್ ವೆರಿ ಪ್ರೊಟೆಕ್ಟಿವ್ ಎನರ್ಜಿ ನಿಮ್ಮ ಗಾರ್ಡಿಯನ್ ಏಂಜಲು. ಯಾ, ಲುಕ್ ಎಟ್ ದ್ಯಾಟ್. ಲೈಕ್ ಸೋ ಪ್ರೊಟೆಕ್ಟಿವ್, ಲೈಕ್ ಟು ಟೇಕ್ ಕೇರ್ ಆಫ್ ಯು, ಲೈಕ್ ದೇ ಲವ್ ಯು ಸೋ ಡಿಯರ್ಲಿ. ನಿಮಗೆ ಇದೇ ಮೆಸೇಜ್ ಗ್ರೂಪ್. ನಾನು ಹೇಳಿಲ್ವಾ ಗೋಲ್ಡನ್ ಅವರ ಕಾಣಿಸ್ತಾ ಇತ್ತು ನನಗೆ ಅಂತ ಹೇಳಿ. ಲೈಕ್ ಗೋಲ್ಡನ್ ಎನರ್ಜಿ ಬರ್ತಾ ಇತ್ತು ನಿಮ್ಮ ಗಾರ್ಡಿಯನ್ ಏಂಜಲಿಂದ. ದಿಸ್ ಈಸ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ಗ್ರೂಪ್ ನಂಬರ್ 1, ದಿಸ್ ಈಸ್ ಸೋ pure, so beautiful. Oh my god, I'll cry now. This is so beautiful. ಸೊ ದಿಸ್ ಈಸ್ ಯುವರ್ ಗಾರ್ಡಿಯನ್ ಏಂಜಲ್. ನಿಮ್ಗೆ ಈ ಥರ ಅನ್ನಿಸ್ತಾ ಇದ್ದಾರಾ, ಇಲ್ಲ ಯಾವ ಥರ ಇಮೇಜ್ ಬರ್ತಾ ಇದೆ ಖಂಡಿತ ಗಮನ ಕೊಡಿ. ಬಟ್ ದಿಸ್ ಈಸ್ ಹೌ ಐ ಆಮ್ ಫೀಲಿಂಗ್. ಲೈಕ್ ನಿಮಗೆ ಮ್ಯಾಸ್ಕ್ಲನ್, ನನಗೆ ಬರ್ತಾ ಇರೋ ಎನರ್ಜಿ ಮ್ಯಾಸ್ಕ್ಲನ್ ಫೆಮಿನನ್ ಎರಡೂ ಅವರು ದೇ ಕ್ಯಾನ್ ಟೇಕ್. ಎರಡು ಎನರ್ಜಿನೂ ಅವ್ರು ಎಂಬಾಡಿ ಮಾಡಿರೋ ಅಂಥ ಏಂಜಲ್ಲು. ಡೆಫಿನೆಟ್ಲಿ ಹೈ ವೈಬ್ರೇಷ್ನಲ್ and ethereal and beautiful, magnificent energy, golden ray, ಆ ಥರ ಲೈಕ್ ವೆರಿ ಇವಾಲ್ವ್ಡ್ ಕೈಂಡ್ ಆಫ್ ಎನರ್ಜಿ ನಿಮ್ಮ ಗಾರ್ಡಿಯನ್ ಏಂಜಲು. ಓ ಮೈ ಗಾಡ್, ದಿಸ್ ಇಸ್ ಸೋ ಬ್ಯೂಟಿಫುಲ್. ನಿಮಗೆ ಬೇಕಂತ ಅಂದರೆ ಐ ವಿಲ್ ಹೋಲ್ಡ್ ಇಟ್ ಫಾರ್ ಅ ಸೆಕೆಂಡ್. ನೀವು ಸ್ಕ್ರೀನ್ಶಾಟ್ ತೊಗೊಳ್ಳೋ ಹಂಗಿದ್ರೆ ತೊಗೊಳ್ಳಿ ಈ ಕಾರ್ಡ್ದು. ಬಿಕಾಸ್ ದಿಸ್ ಈಸ್ ಹೌ ಮಚ್ ಯುವರ್ ಗಾರ್ಡಿಯನ್ ಏಂಜಲ್ ಲವ್ಸ್ ಯು. ಇಷ್ಟು ಪ್ರೀತಿ ನಿಮ್ಮ ಗಾರ್ಡಿಯನ್ ಏಂಜಲ್ಗೆ ನೀವಂದರೆ. ಬೇಕಿದ್ರೆ ಸ್ಕ್ರೀನ್ಶಾಟ್ ತೊಗೊಂಡಿದ್ರೆ ಐ ಆಮ್ ಜಸ್ಟ್ ಪುಟಿಂಗ್ ಇಟ್ ಡೌನ್ ನೌ. ಓಕೆ, ಸೊ ದಟ್ ಈಸ್ ದ ಇಂಟ್ರಡಕ್ಷನ್ ನಿಮ್ಮ ಗಾರ್ಡಿಯನ್ ಏಂಜಲ್ದು. ಎಲ್ಲೋ ರೇಸ್, ಎಲ್ಲೋ ಆರ್ ಗೋಲ್ಡನ್ ಎನರ್ಜಿ ಎಮಿಟ್ ಮಾಡುವಂಥ ಹೈಯರ್ ವೈಬ್ರೇಷನಲ್ ಎನರ್ಜಿ, ಪ್ರೊಟೆಕ್ಟಿವ್ ಎನರ್ಜಿ. ನಿಮ್ಮನ್ನ ಕಾಪಾಡೋ ಸಮಯ ಬಂದಾಗ ದಿಸ್ ಏಂಜಲ್ ಬಿಕಮ್ಸ್ ಅಬ್ಸಲ್ಯೂಟ್ಲಿ ಮ್ಯಾಸ್ಕ್ಯುಲೈನ್ ಆ್ಯಂಡ್ ಪ್ರೊಟೆಕ್ಟಿವ್. ನಿಮ್ಮನ್ನ ಸೆಲ್ಫ್ ಕೇರ್ ಟೈಮ್ ಬಂದಾಗ ದಿಸ್ ಎನರ್ಜಿ, ನಿಮ್ಮ ಗಾರ್ಡಿಯನ್ ಏಂಜಲ್ ಬಿಕಮ್ಸ್ ಅಬ್ಸಲ್ಯೂಟ್ಲಿ ಫೆಮಿನನ್, ಲೈಕ್ ಕಂಪ್ಲೀಟ್ಲಿ ನಿಮ್ಮನ್ನ ನೋಡ್ಕೊಳ್ಳೋ ಥರ. Okay, look at all that golden energy. Next card kuda, this is masculine. Archangel Jophiel bandu this is absolutely not female, not male energy yurdu, like completely neutral, all golden energy, golden aura. This is exactly what I'm talking about. Ee card represents masculine. ನಿಮ್ಮ ಏಂಜಲ್ದು ಮ್ಯಾಸ್ಕ್ಯುಲನ್ ಫಾರ್ಮ್ ಇದು, ನಿಮ್ಮ ಏಂಜಲ್ದು ಫೆಮಿನನ್ ಫಾರ್ಮ್ ಇದು. ನಿಮಗೆ ಮೋಟಿವೇಶನ್ನು, ಪ್ರೊಟೆಕ್ಷನ್ನು, ಇನ್ಫಾರ್ಮೇಷನ್ನು, ಗೈಡೆನ್ಸು, ಮೆಸೇಜಸ್ಸು ಈ ಥರ ಎಲ್ಲ ಕೊಡಬೇಕಾದ್ರೆ ದೇ ವಿಲ್ ಟೇಕ್, ನಿಮ್ಮ ಗಾರ್ಡಿಯನ್ ಏಂಜಲ್
ಲೈಕ್ ಮ್ಯಾಸ್ಕ್ಯುಲೈನ್ ಎನರ್ಜಿ ಜಾಸ್ತಿ ಇರುತ್ತೆ, ಮತ್ತು ನೀವು ಡೌನ್ ಆಗಿ ಲೋ ಆಗಿದ್ದಾಗ ಜೀವನನೇ ಬೇಸತ್ತೋಗಿ ಬೇಜಾರಲ್ಲಿ ಏನು ಮಾಡೋಕ್ಕಾಗ್ದಿರಾ ಆ ಥರ ಒಂದು ಲೋ ವೈಬ್ರೇಷನಲ್ ಎನರ್ಜಿ ಇದ್ದಾಗ ನಿಮ್ಮ ಗಾರ್ಡಿಯನ್ ಏಂಜಲ್ ಬಿಕಮ್ಸ್ ಫೆಮಿನನ್ ಎನರ್ಜಿ ಟು ಪ್ರೊಟೆಕ್ಟ್ ಯು, ಟು ಟೆಲ್ ಯು ಆರ್ ಸೇಫ್. ನಾವು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ದೇ ವಾಂಟ್ ಟು ಪ್ರೊಟೆಕ್ಟ್ ಯು. ಈ ಕಾರ್ಡಲ್ಲಿ ನೀವು ನೋಡಿದಾಗೆ ಆ ಪಪ್ಪಿನ ಹತ್ರ ಇಟ್ಕೊಂಡು ಅಷ್ಟು ಪ್ರೀತಿಯಿಂದ ಜೆಂಟಲಾಗಿ ವಿತ್ ಲವ್, ಓ ಮೈ ಗಾಡ್, ಸೋ ಮಚ್ ಆಫ್ ಗೋಲ್ಡನ್ ಬ್ಯೂಟಿ. ವಾವ್. ನಂಬರ್ 6 ಪ್ರಾಮಿನೆಂಟ್ ಇರ್ಬೋದು, 666 ನೋಡ್ತಿರ್ಬೋದು, ಇಲ್ಲ ಬಟರ್ಫ್ಲೈಸ್ ನೋಡ್ತಿರ್ಬೋದು, ಐ ಡೋಂಟ್ ನೋ, ಲೈಕ್ ಯೆಲ್ಲೋ ಫ್ಲವರ್ಸ್, ವೆರಿ ಬ್ಯೂಟಿಫುಲ್ ಗೋಲ್ಡನ್ ಎನರ್ಜಿ ನಾವು ಹೇಳಿರೋ ಥರ. ಮತ್ತು ಆರ್ಕೇಂಜಲ್ ಮೈಕಲ್ ಅಂತ ಹೇಳಿದ್ನಲ್ವ, ಲೈಕ್ ಅವ್ರ ಲೀನೇಜಲ್ಲೂ ಇರ್ಬೋದು, ಲೈಕ್ ಅವ್ರ ಗ್ರೂಪಿಂದ ಇರ್ಬೋದು ಈ ಏಂಜಲ್ ಅಂತ. ದೇರ್ ಇಸ್ ಲಾಟ್ ಆಫ್ ಬ್ಲೂ ಹಿಯರ್ ಆ್ಯಂಡ್ ವಿ ಹ್ಯಾವ್ ಆರ್ಕೇಂಜಲ್ ಜೊಫೈಲ್. ಸೊ ಆರ್ಕೇಂಜಲ್ ಜೊಫೈಲ್ ಮೇ ಆಲ್ಸೋ ಬಿ ವಿತ್ ಯು, but it feels both masculine and feminine. Very ethereal, very beautiful energy. Group number 1. ಮತ್ತು ನಿಮ್ಮ ಗಾರ್ಡಿಯನ್ ಏಂಜಲ್ ಬಂದು ಲೈಕ್ 22, ನಂಬರ್ 22 ನೀವು ನೋಡ್ತಿರ್ಬೋದು, ನಂಬರ್ 666 ನೋಡ್ತಿರ್ಬೋದು, 77 ನೋಡ್ತಿರ್ಬೋದು. ನಿಮ್ಮ ಗಾರ್ಡಿಯನ್ ಏಂಜಲು ನಿಮ್ಮ ಜೊತೆ ಇರೋದು, ನಿಮ್ಮ ಡ್ರೀಮ್ಸ್ನ, ನೀವು ಏನನ್ನು ಆಲೋಚಿಸ್ತಾ ಇದ್ದೀರಾ, ಏನನ್ನು ಅಚೀವ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಈ ಸಣ್ಣ ಸಸಿಯಿಂದ ಈ ದೊಡ್ಡ ಮರ ಆಗೋದಕ್ಕೆ. ಆ್ಯಂಡ್ ಆಲ್ಸೋ ಈ ಗಾರ್ಡಿಯನ್ ಏಂಜಲ್ ನಿಮ್ಮ ಜೊತೆ ತುಂಬ ಲೈಫ್ ಟೈಮಲ್ಲಿ ನಿಮ್ಮ ಜೊತೆ ಇದ್ದಾರೆ ಅಂತ ಅನಿಸುತ್ತೆ. ನಿಮ್ಮ ಕಾಂಬಿನೇಷನ್ ಬಂದು ಇಟ್ ಈಸ್ ನಾಟ್ ನ್ಯೂ, ಯು ಬೋತ್ ಆರ್ ವೆರಿ ಕಂಫರ್ಟಬಲ್. ಒಬ್ಬರ ಜೊತೆ ಒಬ್ಬರು ನಿಮ್ಮ ಎನರ್ಜೀಸ್ ಎಲ್ಲ ಬಂದು ಇಟ್ ಕೈಂಡ್ ಆಫ್ ಫೀಲ್ಸ್ ನ್ಯಾಚುರಲ್ ಆ್ಯಂಡ್ ಇಟ್ ಮ್ಯಾಚಸ್. ವೆರಿ ಬ್ಯೂಟಿಫುಲ್ ಎನರ್ಜಿ. ಬಟ್ ಡೆಫಿನೆಟ್ಲಿ ನೀವು ನಿಮ್ಮ ಥಾಟ್ಸ್ ಥ್ರೂ ಕಮ್ಯುನಿಕೇಷನ್ ಜಾಸ್ತಿ ಮಾಡ್ತಾರೆ ಅವರು, ಮತ್ತು ವರ್ಡ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಸಿಂಬಲ್ಸ್ಗಿಂತ ಜಾಸ್ತಿ ವರ್ಡ್ಸ್. ಲೈಕ್ ಸಡನ್ನಾಗಿ ನಿಮ್ಮ ಮೈಂಡಲ್ಲಿ ಎಲ್ಲಿಂದನೋ ಹೊಸ ಥಾಟ್ನ ಇಂಪ್ಲಾಂಟ್ ಮಾಡೋದು, ಮೋಟಿವೇಟ್ ಮಾಡೋದಕ್ಕೆ ಸಡನ್ನಾಗಿ ಮೈಂಡಲ್ಲಿ ಏನೋ ಒಂದು ನೀವೇನೋ ಸೀರಿಯಸ್ ಆಗಿ ಆಲೋಚಿಸ್ತಾ ಇರ್ತೀರಾ, ಅದನ್ನು ಇಂಟ್ರಪ್ಟ್ ಮಾಡೋಕ್ಕೆ ಬೇರೆ ಯಾವುದೋ ಹೊಸ ಥಾಟ್ನ ತರೋದು, ಯಾರೋ ನಿಮ್ಮನ್ನ ಕರೆದಂಗೆ ಆಗೋದು, ಇಲ್ಲ ಯಾರೋ ಕರೆಯೋದು ನಿಮ್ಮನ್ನ ಸಡನ್ನಾಗಿ, ನಿಮ್ಮ ಡೀಪ್ ಥಾಟಿಂದ ನಿಮ್ಮನ್ನ ಆಚೆ ಕರ್ಕೊಂಡು ಬರೋದು. ಸೊ ಈ ಥರ ಎಲ್ಲ ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮ್ಮ ಜೊತೆ ಸಹಾಯ ಮಾಡ್ತಿದ್ದಾರೆ, ನಿಮ್ಮ ಜೊತೆ ಇದ್ದಾರೆ. ಸೊ ಡೆಫಿನೆಟ್ಲಿ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಈಗ ಸ್ವಲ್ಪ ಐಡಿಯಾ ಇದೆ ನಿಮಗೆ, ಈ ಥರ ಇರ್ಬೋದು, ಈ ಥರ ಎನರ್ಜಿ ಇದೆ. ಸೊ ಮೆಡಿಟೇಟ್ ಮಾಡಿ ಈ ಎನರ್ಜಿ ಮೇಲೆ ಹೆಂಗೆ ನೀವು ಕನೆಕ್ಟ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ, ಜಸ್ಟ್ ಮೆಡಿಟೇಟ್ ಆನ್ ಯೋರ್ ಗಾರ್ಡಿಯನ್ ಏಂಜಲ್. ಪ್ರತಿದಿನ ಅಟ್ಲೀಸ್ಟ್ ಒಂದು 5 ಮಿನಿಟ್ಸು ಅದನ್ನು ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಲೈಕ್ ಕಂಪ್ಲೀಟ್ಲಿ ನಿಮ್ಮ ಬೆಳವಣಿಗೆಗೆ ನಿಮ್ಮ ಜೊತೆ ಇರೋದು ನಿಮ್ಮ ಗಾರ್ಡಿಯನ್ ಏಂಜಲು. ವಿತ್ ದಿಸ್ 7 ಆಫ್ ಪೆಂಟಿಕಲ್ಸ್ ನಿಮ್ಮ ಗೋಲ್ಸು, ಡ್ರೀಮ್ಸು ತುಂಬ ಜಾಸ್ತಿ ಇರ್ಬೋದು. ನಿಮಗೆ ಡ್ರೀಮ್ಸು, ಆಸ್ಪಿರೇಷನ್ಸು, ಈ ಥರ ಮಾಡಬೇಕು, ಈ ಥರ ಜೀವನ ಮಾಡಬೇಕು, ಈ ಎನರ್ಜಿ ಎಲ್ಲ, ಈ ಥರ ಆ್ಯಂಬಿಷನ್ ಜಾಸ್ತಿ ಇರ್ಬೋದು ನಿಮಗೆ ಜೀವನದಲ್ಲಿ. ಸೊ ಅದಕ್ಕೆ ನಿಮ್ಮ ಗಾರ್ಡಿಯನ್ ಏಂಜಲ್ ಬಂದು ತುಂಬ ಲೈಕ್ ಮೋಟಿವೇಟರ್. ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮ್ಮ ಚಿಯರ್ ಲೀಡರ್, ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮ್ಮ ಸೆಕ್ಯೂರಿಟಿ, ನಿಮ್ಮ ಗಾರ್ಡಿಯನ್ ಏಂಜಲ್ ಲೈಕ್ ಪ್ರೊಟೆಕ್ಟಿವ್ ಬ್ಲ್ಯಾಂಕೆಟ್ ನಿಮಗೆ. ನಿಮ್ಮ ಗಾರ್ಡಿಯನ್ ಏಂಜಲ್ ಈಸ್ ಆಲ್ಸೋ ನಾಟ್ kind of a friend, more like a mother, father, ಪ್ರೊಟೆಕ್ಟಿವ್ ಏಂಜಲ್ ಥರ ನಿಮಗೆ ನಿಮ್ಮ ಗಾರ್ಡಿಯನ್ ಏಂಜಲು. ವೆರಿ ಹೈ ವೈಬ್ರೇಷನಲ್ ಎನರ್ಜಿ, ಮತ್ತು ನಿಮ್ಮ ಬೆಳವಣಿಗೆಗೆ, ನಿಮ್ಮ ಗ್ರೋತ್ಗೆ ಅನುಕೂಲ ಆಗೋ ಅಂಥ ಏಂಜಲ್ಲು ನಿಮ್ಮ ಜೊತೆ ಇವಾಗ ಇರೋದು. ವಿ ಹ್ಯಾವ್ 9 ಆಫ್ ಪೆಂಟಿಕಲ್ಸ್. ವೆರಿ ಬ್ಯೂಟಿಫುಲ್ 9 ಆಫ್ ಪೆಂಟಿಕಲ್ಸ್. ದಿಸ್ ಇಸ್ ಬ್ಯೂಟಿ, ದಿಸ್ ಇಸ್ ಸ್ಟ್ಯಾಂಡರ್ಡ್ಸ್. ನಿಮ್ಮ ವ್ಯಾಲ್ಯೂನ, ನಿಮ್ಮ ವರ್ತ್ನ ನೀವು ಯಾರು ಅಂತ ನೀವು ಕಂಡ್ಕೊಳ್ಳೋದಕ್ಕೆ ಸಹಾಯ ಮಾಡಬೇಕು ಅಂತ ನಿಮ್ಮ ಗಾರ್ಡಿಯನ್ ಏಂಜಲು ಯಾವಾಗಲೂ ನಿಮ್ಮ ಜೊತೆ ಸಹಾಯಕ್ಕೆ ನಿಂತಿರೋದು. ಟು ಶೋ ಯು ಆರ್ ಲವ್ಡ್, ಯು ಆರ್ ಪ್ರೊಟೆಕ್ಟೆಡ್, ಯು ಆರ್ ಬ್ಯೂಟಿಫುಲ್. ಇಂಥ ಒಂದು ಹೈ ವೈಬ್ರೇಷನಲ್ ಗಾರ್ಡಿಯನ್ ಏಂಜಲ್ಲು ನಿಮ್ಮನ್ನ ಇಷ್ಟು ಪ್ರೀತಿಸ್ತಾರೆ ಅಂತ ಅಂದರೆ, ಲೈಕ್ ಈ ಕಾರ್ಡಲ್ಲಿ ನೀವು ನೋಡಿದ್ರಿ ಎಂಥ ಒಂದು ಪ್ರೀತಿ ರೇಡಿಯೇಟ್ ಆಗ್ತಿತ್ತು. ಸೊ ಯಾಕೆ ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ತೀರಾ, ನಿಮಗೆ ವ್ಯಾಲ್ಯೂ ಇಲ್ಲ, ನಿಮಗೆ ವರ್ತಿಲ್ಲ ಅಂತ ಅಂದ್ಕೊಳ್ತೀರಾ, ಇಲ್ಲ ಈ ಮನುಷ್ಯರು ನಮಗೆ ವ್ಯಾಲಿಡೇಟ್ ಮಾಡಲಿ, ಇವ್ರು ಯಾಕೆ ಪ್ರೀತಿಸ್ತಾ ಇಲ್ಲ, ಇವ್ರು ಯಾಕೆ ನಮ್ಗೆ ಇದು ಕೊಡ್ತಾ ಇಲ್ಲ, ಇವರಿಂದ ಯಾಕೆ ನನಗೆ ಇದು ಸಿಗ್ತಾ ಇಲ್ಲ, ಅದನ್ನೆಲ್ಲ ಮೈಂಡಿಂದ ತೆಗೆದಾಕಿ. ಬಿಕಾಸ್ ಯು ಆರ್ ಆಲ್ರೆಡಿ ಸೋ ಲವ್ಡ್. ನಿಮ್ಗೆ ಅಷ್ಟು ವ್ಯಾಲ್ಯೂ ಇರಲಿಲ್ಲ, ವರ್ತ್ ಇರಲಿಲ್ಲ ಅಂತ ಅಂದರೆ
ಹೌ ಕ್ಯಾನ್ ದಿಸ್ ಏಂಜಲ್ ಲವ್ ಯು ಸೋ ಮಚ್. ಸೊ ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮಗೆ ತೋರ್ಸಕ್ಕೆ ಬಂದಿರೋದು ಯು ಆರ್ ಲವ್ಡ್. ನಿಮಗೆ ಹೊರಗಡೆಯಿಂದ ವ್ಯಾಲಿಡೇಷನ್ ಬೇಕಿಲ್ಲ, ಹೊರಗಡೆ ಜನರು ನಿಮ್ಮನ್ನ ಪ್ರೀತಿಸಿದಾಗಲೇ ನಿಮಗೆ ವ್ಯಾಲ್ಯೂ ಇದೆ ಅಂತ ಅಲ್ಲ. ವಿ ಆಲ್ರೆಡಿ ಲವ್ ಯು. ಯು ಆರ್ ಸೋ ಪ್ರೆಷಿಯಸ್. ನಮಗೆ ನಿಮ್ಮ ಬೆಳವಣಿಗೆ ಮುಖ್ಯ ನಮಗೆ. ಯು ಆರ್ ಪ್ರೆಷಿಯಸ್. ಲೈಕ್ ಈ 9 of Pentacles ಪೀಕಾಕ್, ದಟ್ ಈಸ್ ಪ್ರೆಷಿಯಸ್ನೆಸ್, ದಟ್ ಈಸ್ ವ್ಯಾಲ್ಯೂ, ದಟ್ ಈಸ್ ವರ್ತ್. ನಿಮ್ಮ ಒಂದು ಇಂಪಾರ್ಟೆನ್ಸ್, ಇಷ್ಟು ಇಂಪಾರ್ಟೆನ್ಸ್ ಇದೆ ನಿಮಗೆ, ಅದನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಇರೋದು ನಿಮ್ಮ ಗಾರ್ಡಿಯನ್ ಏಂಜಲ್. ಸೊ ಅಗೇನ್ ವೆರಿ ಗೋಲ್ಡನ್ ಯೆಲ್ಲೋ ಪ್ರೊಟೆಕ್ಟಿವ್ ಲೇಯರ್ಡ್ ಬ್ಲ್ಯಾಂಕೆಟ್, ಲೈಕ್ cheerleader, motivator, like you have your own personal cheerleader. ನಿಮಗೆ ಗ್ರೂಪ್ ನಂಬರ್ 1, ದಟ್ ಈಸ್ ಯುವರ್ ಗಾರ್ಡಿಯನ್ ಏಂಜಲ್. ಸೊ ಮೆಡಿಟೇಟ್ ಮಾಡಿ ನಿಮ್ಮ ಗಾರ್ಡಿಯನ್ ಏಂಜಲ್ ಎನರ್ಜಿ ಮೇಲೆ. ಇದ್ದರದ್ದು ಸ್ಕ್ರೀನ್ಶಾಟ್ ಬೇಕಾದರೆ ತೊಗೊಳ್ಳಿ, ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಎಸ್ಪೆಷಲಿ ನೀವು ನೇಚರಲ್ಲಿದ್ದಾಗ ಅವ್ರ ಕನೆಕ್ಷನ್ ಚೆನ್ನಾಗಾಗತ್ತೆ. ಮರದ ಹತ್ರ ಕೂತ್ಕೊಂಡು ಮರದ ಕೆಳಗಡೆ ಕೂತ್ಕೊಂಡು ಮೆಡಿಟೇಟ್ ಮಾಡಿ, ಇಲ್ಲ ನೇಚರ್ ಮ್ಯೂಸಿಕ್ನ ಹಾಕ್ಕೊಂಡು ಮೆಡಿಟೇಟ್ ಮಾಡಿ. ನಿಮ್ಮ ಮೈಂಡ್ ಕಾಮ್ ಮಾಡಿದಷ್ಟು ಅವರ ಕಮ್ಯುನಿಕೇಷನ್ ನಿಮ್ಮ ಜೊತೆ ಸ್ಟ್ರಾಂಗ್ ಆಗುತ್ತೆ. ಬಟ್ ಟುಡೇ ಇಂಪಾರ್ಟೆಂಟ್ ಆಗಿ, ಐ ಗಿವ್ ಪರ್ಮಿಷನ್ ಟು ಮೈ ಗಾರ್ಡಿಯನ್ ಏಂಜಲ್. Okay, I invite my guardian angel into my life. I give permission to my guardian angel. I love my guardian angel. ಮೆಸೇಜ್ ಮಾಡಿ ಕೆಳಗಡೆ ನಿಮ್ಮ ಗಾರ್ಡಿಯನ್ ಏಂಜಲ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾ ಇದೆ, ಏನು ಇಮೇಜ್ ಬಂತು ನಿಮ್ಮ ಕಣ್ಮುಂದೆ, ಏನೆಲ್ಲ ಅನ್ನಿಸ್ತು. ಈ ಮೆಸೇಜಸ್ ಎಲ್ಲ ನಿಮಗೆ ಕೊಡಬೇಕಾದ್ರೆ ನಿಮ್ಮ ಗಾರ್ಡಿಯನ್ ಏಂಜಲು. ಓಕೆ, ಸೊ ಅದು ನಿಮ್ಮ ಸ್ಪೆಷಲ್ ಇಂಟ್ರಡಕ್ಷನ್ ನಿಮ್ಮ ಗಾರ್ಡಿಯನ್ ಏಂಜಲ್ ಜೊತೆ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಕೆಳಗಡೆ ನಿಮ್ಮ ಗಾರ್ಡಿಯನ್ ಏಂಜಲ್ ಬಗ್ಗೆ ಎಲ್ಲ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನ್ಸಾಗೆ ಏನಿರ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಯು ಹ್ಯಾವ್ ಸಚ್ ಬ್ಯೂಟಿಫುಲ್ ಗಾರ್ಡಿಯನ್ ಏಂಜಲ್ ಹೂ ಲವ್ಸ್ ಯು ಅಮೇಝಿಂಗ್ಲಿ, ಟ್ರೆಮೆಂಡಸ್ಲಿ. ಗ್ರೂಪ್ ನಂಬರ್ 1, ಇಷ್ಟು ಪ್ರೀತಿ, ಇಂಥ ಒಂದು ಪ್ರೊಟೆಕ್ಷನ್. ಓ ಮೈ ಗಾಡ್, ಯು ಆರ್ ಬ್ಲೆಸ್ಡ್, ಯು ಆರ್ ಲವ್ಡ್. ಬಾಯ್. ನೆಕ್ಸ್ಟ್ ರೀಡಿಂಗಲ್ಲಿ ಮೀಟ್ ಮಾಡ್ತೀನಿ. ಬಾಯ್. ಸ್ವಾಗತ. ಗ್ರೂಪ್ ನಂಬರ್ 2, ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಗಾರ್ಡಿಯನ್ ಏಂಜಲ್ ಮೆಸೇಜಸ್. ಗಾರ್ಡಿಯನ್ ಏಂಜಲ್ ಜೊತೆ ಡೇಟ್, ಅವ್ರು ಯಾರಿರ್ಬೋದು, ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಇದೆಲ್ಲ ನೋಡೋಣ ಇವತ್ತಿನ ರೀಡಿಂಗಲ್ಲಿ. ನಿಮಗೆ ಗ್ರೂಪ್ ನಂಬರ್ 2 ನನಗೆ ಫಸ್ಟ್ ಅನ್ನಿಸ್ತಾ ಇರೋದು ಈ ಸನ್ ಎನರ್ಜಿ, ಲೈಕ್ ಲಾರ್ಡ್ ಆಫ್ ಸನ್. ಮತ್ತು ಇಟ್ ಫೀಲ್ಸ್ ಲೈಕ್ ವೆರಿ ಅರ್ಥ್ಲಿ ಎನರ್ಜಿ. ಲೈಕ್ ಆಲ್ರೆಡಿ ಅವರು ಎಷ್ಟೊಂದು ಲೈಫ್ ಟೈಮು ಭೂಮಿ ಮೇಲೆ ಎಕ್ಸ್ಪೀರಿಯನ್ಸ್ ಮಾಡಿ ಹೋಗಿರ್ಬೋದು. ನಿಮ್ಮ ಆ್ಯನ್ಸಿಸ್ಟ್ರಲ್ ಎನರ್ಜಿ ಇರ್ಬೋದು, ಇಲ್ಲ ನಿಮ್ಮ ಲಿನೇಜಲ್ಲಿ ಇಲ್ಲದೇ ಇದ್ದರೂ ಐ ಆಮ್ ಫೀಲಿಂಗ್ ಲೈಕ್ ಸಂಬಡಿ ಆಲ್ರೆಡಿ ಅರ್ಥ್ಲಿ ಎಕ್ಸ್ಪೀರಿಯನ್ಸಸ್ ಎಲ್ಲ ಗೊತ್ತಿರೋರು ಇರೋ ಥರ ಇದೆ ಎನರ್ಜಿ ಇದು. ತುಂಬ ಲೈಫ್ ಟೈಮ್ ಭೂಮಿ ಮೇಲೆ ಬಂದು ಅವರು ಎವಾಲ್ವ್ ಆಗಿ ಇವಾಗ ನಿಮ್ಮ ಜೊತೆ ನಿಂತಿದ್ದಾರೆ, ನಿಮ್ಮ ಸಪೋರ್ಟ್ಗೆ. ಸೊ ಕೆಲವು ಸಲ ನಾವು ಅಂತೀವಿ ನಮ್ಮ ಅಜ್ಜಿ ತಾತ ಇವರೆಲ್ಲ ತೀರೋದಾಗ ಅವ್ರು ನನ್ನ ಗಾರ್ಡಿಯನ್ ಏಂಜಲ್. ಇವಾಗ ಯಾರ ಜೊತೆನೋ ತುಂಬ ಫೇವ್ರೆಟ್ ಕ್ಯಾರೆಕ್ಟರ್ಸ್ ಒಂದು ವ್ಯಕ್ತಿ ಇದ್ರು ನಿಮ್ಮ ಜೊತೆ, ಅವ್ರು ತೀರೋದಾಗ ಅವ್ರು ನಮ್ಮ ಗಾರ್ಡಿಯನ್ ಏಂಜಲ್, ಶಿ ಈಸ್ ಮೈ ಗಾರ್ಡಿಯನ್ ಏಂಜಲ್, ಹಿ ಈಸ್ ಮೈ ಗಾರ್ಡಿಯನ್ ಏಂಜಲ್ ಅಂತ ಹೇಳ್ತಾರೆ. ಐಮ್ ಫೀಲಿಂಗ್ ದ್ಯಾಟ್ ಕೈಂಡ್ ಆಫ್ ಎನರ್ಜಿ. ದೇ ಲವ್ ಯು ವೆರಿ ವೆರಿ ಡಿಯರ್ಲಿ. ಮತ್ತು ಅವರು ಸ್ಪೆಷಲ್ ಆಗಿ ಕೇಳಿ, ಇಲ್ಲ ನಾನು ಅವ್ರ ಜೊತೆ ಇರ್ತೀನಿ, ಐ ವಾಂಟ್ ಬಿ ದೇರ್ ಗಾರ್ಡಿಯನ್ ಏಂಜಲ್. ಅವ್ರ ಜೀವನ ಏನು, ಅವ್ರು ಏನು ಮಾಡ್ತಾ ಇದ್ದಾರೆ ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಸೊ ಐ ವಾಂಟ್ ಬಿ ದೇರ್ ಗಾರ್ಡಿಯನ್ ಏಂಜಲ್ ಅನ್ನೋ ಥರ. ಇದು ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಇರ್ಬೋದು, ಗ್ರೇಟ್ ಗ್ರ್ಯಾಂಡ್ ಪೇರೆಂಟ್ಸ್ ಇರ್ಬೋದು. ಬಟ್ ಐ ಆಮ್ ಫೀಲಿಂಗ್ ಲೈಕ್ ದೇ ಲವ್ ಯು ಟೂ ಮಚ್. ಮತ್ತು ನಿಮ್ಮ ಬೆಳವಣಿಗೆ ತುಂಬ ಮುಖ್ಯ. ಸೊ ಹಾಗಾಗಿ ಅವರು ನಿಮ್ಮ ಜೊತೆ ನಿಮ್ಮ ಗ್ರೋತ್ಗೋಸ್ಕರ ನಿಮ್ಮ ಜೊತೆ ನಿಂತಿದ್ದಾರೆ. ಆ ಥರ ಒಂದು ಎನರ್ಜಿ ಬರ್ತಾ ಇದೆ. ಆ್ಯಂಡ್ ದಿಸ್ ಎನರ್ಜಿ ಹ್ಯಾಸ್ ಅ ಪರ್ಸ್ನಲ್ ಇಂಟ್ರೆಸ್ಟ್ ನಿಮ್ಮ ಮೇಲೆ. ಯಾಕೆಂದರೆ ಕೆಲವು ಸಲ ಲೈಕ್ ಇಟ್ ಫೀಲ್ಸ್ ವೆರಿ ಜನರಲ್, ಲೈಕ್ ಹೌದು ಗಾರ್ಡಿಯನ್ ಏಂಜಲ್ ಇದ್ದಾರೆ, ನಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ, ಆ ಥರ ಎನರ್ಜಿ ಬರುತ್ತೆ. ಬಟ್ ನಿಮಗೆ ಬರ್ತಾ ಇರೋದು ದೇ ಹ್ಯಾವ್ ದೇರ್ ವೆರಿ ಪರ್ಸ್ನಲ್ ಇಂಟ್ರೆಸ್ಟ್ ನಿಮ್ಮ ಮೇಲೆ. ಲೈಕ್ ನಿಮ್ಮ ಲೀನೇಜಲ್ಲಿರೋ ಅಂಥ ಒಂದು ಗಾರ್ಡಿಯನ್ ಏಂಜಲ್ ಇರ್ಬೋದು ಇವರು, ಅಥವಾ ನಿಮಗೆ ಗೊತ್ತಿರೋ ಅಂಥವ್ರು ವೆನ್ ದೇ ಪಾಸ್ಡ್ ಆನ್, ಅವರು ಇಲ್ಲ ನಾನು ಗಾರ್ಡಿಯನ್ ಏಂಜಲ್ ಆಗಿರ್ತೀನಿ ಅಂತ ಅಂದ್ಕೊಂಡಿರ್ಬೋದು. ಐ ಡೋಂಟ್ ನೋ, ಬಟ್ ಇವರು ಇಟ್ ಫೀಲ್ಸ್ ಲೈಕ್, ಆ್ಯಂಡ್ ಐ ಆಮ್ ಗೆಟಿಂಗ್ 2 ಎನರ್ಜೀಸ್.
ದೇರ್ ಆರ್ 2 ಗಾರ್ಡಿಯನ್ ಏಂಜಲ್ಸ್, ಒಬ್ಬರಲ್ಲ. ಒಂದು ಗಾರ್ಡಿಯನ್ ಏಂಜಲ್ ಬಂದು ಸ್ಟಾರ್ಟಿಂಗಿಂದ ನೀವು ಇಲ್ಲಿ ಬರೋದಕ್ಕೆ ಮುಂಚೆಯಿಂದ ನಿಮ್ಮ ಜೊತೆ ಇರೋರು. ಇನ್ನೊಂದು ಗಾರ್ಡಿಯನ್ ಏಂಜಲು ವಾಲಂಟಿಯರ್ ಆಗಿ ನಿಮ್ಮ ಜೊತೆ ಉಳ್ಕೊಂಡಿರೋರು. ಇಲ್ಲ ನಾನು ಸಹಾಯ ಮಾಡಬೇಕು, ಐ ಲವ್ ದೆಮ್ ವೆರಿ ಮಚ್ ಅನ್ನೋ ಥರ, ಲೈಕ್ ಪರ್ಸ್ನಲಿ ಇನ್ವೆಸ್ಟೆಡ್, ಲೈಕ್ ಪರ್ಸ್ನಲ್ ಇಂಟ್ರೆಸ್ಟ್ ಇರೋ ಥರ. ಇಟ್ ಫೀಲ್ಸ್ ಲೈಕ್ ಯು ಹ್ಯಾವ್ 2 ಗಾರ್ಡಿಯನ್ ಏಂಜಲ್ಸ್. ಆ್ಯಂಡ್ ದ ಸೆಕೆಂಡ್ ಗಾರ್ಡಿಯನ್ ಏಂಜಲ್ ಅದೇ ಹೇಳಿದ್ನಲ್ಲ, ಲೈಕ್ ಇಟ್ ಫೀಲ್ಸ್ ವೆರಿ ಪರ್ಸ್ನಲ್ ಟು ಯು. ಓಕೆ, ನಿಮಗೆ ಫಸ್ಟ್ ಕಾರ್ಡ್ ಬರ್ತಾ ಇರೋದು ನೋಡಿ, ದೇರ್ ಆರ್ 2 ಏಂಜಲ್ಸ್ ಹಿಯರ್. ಲೈಕ್ ದೇ ಆರ್ ವಾಚಿಂಗ್ ಓವರ್ ಯು. ಡೆಫಿನೆಟ್ಲಿ 2 ಏಂಜಲ್ಸ್ ಅಂದಿದ್ದಾರೆ. ದೇರ್ ಆರ್ 2 ಗಾರ್ಡಿಯನ್ ಏಂಜಲ್ಸ್ ನಿಮಗೆ. ವೆರಿ ವೆರಿ ಸ್ಪೆಷಲ್, ವೆರಿ ಇಂಟ್ರೆಸ್ಟಿಂಗ್. ಗ್ರೂಪ್ ನಂಬರ್ 2, ಲೈಕ್ ಯು ಹ್ಯಾವ್ 2 ಏಂಜಲ್ಸ್. ಎಸ್ಪೆಷಲಿ ನನಗೆ ಅವ್ರು ಹೇಳ್ತಾ ಇರೋದು, ನಿಮಗೆ ಸಪೋರ್ಟ್ ಮಾಡೋದು ಒಂದಾದರೆ, ದೇ ಆರ್ ಡೆಫಿನೆಟ್ಲಿ ಸಪೋರ್ಟಿವ್, ದೇ ಟೇಕ್ ಕೇರ್ ಆಫ್ ಯು, ದೇ ಲವ್ ಯು ಡಿಯರ್ಲಿ, ದೇ ಲವ್ ಯು ಎಕ್ಸ್ಟ್ರೀಮ್ಲಿ. ಓಕೆ, ಬಟ್ ಇನ್ನೊಂದೇನು ಹೇಳ್ತಾ ಇರೋದು, ನಿಮಗೆ ಜೀವನದಲ್ಲಿ ಏನು ಮಾಡಬೇಕು ಅನ್ನೋದಕ್ಕಿಂತ ಯಾವುದನ್ನ ಮಾಡಬಾರ್ದು, ಯಾವ ಕಡೆ ಹೋಗಬಾರ್ದು, ಯಾವ ಥರ ಇದನ್ನು ಡೀಲ್ ಮಾಡಬಾರ್ದು, ಆ ಥರ ಏನು ಮಾಡಬಾರ್ದು ಅದ್ರ ಬಗ್ಗೆ ಜಾಸ್ತಿ ಹೇಳ್ಕೊಡ್ತಾ ಇದ್ದಾರೆ ನಿಮ್ಮ ಗಾರ್ಡಿಯನ್ ಏಂಜಲ್ ಅಂತ ಹೇಳ್ತಾ ಇದ್ದಾರೆ. ಯಾವ ಥರ ಇರಬಾರ್ದು, ಯಾವ ಥರ ಮಾಡಬಾರ್ದು, ಯಾವ ಥರ ಎಸ್ಪೆಷಲಿ ರಿಲೇಷನ್ಶಿಪ್ಗಳಲ್ಲಿ ಹೌ ಟು ಟೇಕ್ ಯುವರ್ ಪವರ್, ಹೆಂಗೆ ನೀವು ನಿಮ್ಮ ಪವರಲ್ಲಿ, ನಿಮ್ಮ ಸ್ಟ್ರೆಂತಲ್ಲಿ ಇರೋದು, ಮತ್ತು ನಿಮ್ಮ ವೈಬ್ರೇಷನನ್ನು ಹೆಂಗೆ ರೇಸ್ ಮಾಡೋದು, ಅದಕ್ಕೆ ಸಹಾಯ ಮಾಡ್ತಾ ಇರೋದು ನಿಮ್ಮ ಈ ಸೆಕೆಂಡ್ ಗಾರ್ಡಿಯನ್ ಏಂಜಲ್ ಬಂದು. ಲೈಕ್ ದೇ ಆರ್ ಹೆಲ್ಪಿಂಗ್ ಯು ರೇಸ್ ಯುವರ್ ವೈಬ್ರೇಷನ್. ನಿಮ್ಮ ವೈಬ್ರೇಷನನ್ನು ರೇಸ್ ಮಾಡೋದಕ್ಕೆ ನಿಮ್ಮ ಈ ಸೆಕೆಂಡ್ ಗಾರ್ಡಿಯನ್ ಏಂಜಲ್ ಸ್ಪೆಸಿಫಿಕ್ಲಿ ನಿಮಗೆ ನಿಮ್ಮ ಜೊತೆ ಇರೋದು ಟು ಹೆಲ್ಪ್ ಯು ರೇಸ್ ಯುವರ್ ವೈಬ್ರೇಷನ್. ಓ ಮೈ ಗಾಡ್, ದಿಸ್ ಇಸ್ ವೆರಿ ವೆರಿ ಡಿಫ್ರೆಂಟ್. ಗ್ರೂಪ್ ನಂಬರ್ 2, ವೆರಿ ರೇರ್ಲಿ ನಾನು ನೋಡೋದು 2 ಗಾರ್ಡಿಯನ್ ಏಂಜಲ್ ಇರೋದು. ದೆರ್ ವಿಲ್ ಬಿ ಗ್ರೂಪ್ ಆಫ್ ಏಂಜಲ್ಸ್, ಬಟ್ ಗಾರ್ಡಿಯನ್ ಏಂಜಲ್ ಅಂತ ಇರೋದು ಯೂಶ್ವಲಿ ಒಬ್ಬರು ಇಲ್ಲ ಇಬ್ಬರು. ಇದುವರೆಗೂ ನಾನೊಂದು 2-3 ಮಾತ್ರನೇ 2 ಅಥವಾ 3 ಜನನ ನೋಡಿರೋದು. ಬಟ್ ನಿಮಗೆ ಯು ಡೆಫಿನೆಟ್ಲಿ ಹ್ಯಾವ್ 2 ಏಂಜಲ್ಸ್. ಒಂದು ಬೈ ಬರ್ತ್, ನೀವು ಹುಟ್ಟಿದಾಗಿಂದನೂ ನಿಮ್ಮ ಏಂಜಲ್ ನಿಮ್ಮ ಜೊತೆ ಇರೋದು. ದಿಸ್ ಈಸ್ ಅನದರ್ ಏಂಜಲ್ ನಿಮ್ಮ ಜೊತೆ ಇರೋದು ಟು ಹೆಲ್ಪ್ ಯು ರೇಸ್ ಯುವರ್ ವೈಬ್ರೇಷನ್. ನಿಮ್ಮ ಜೊತೆ ಉಳ್ಕೊಂಡಿರೋ ಏಂಜಲು ಲೈಕ್ ವಾಲಂಟಿಯರ್ ಆಗಿ, ಇಲ್ಲ ನಾನು ಇವ್ರ ಜೊತೆ ಇರ್ತೀನಿ ಅಂತ ಇರೋವಂಥ ಏಂಜಲು ನಿಮ್ಮ ಆನ್ಸಿಸ್ಟರ್ಸ್ ಇರ್ಬೋದು, ಪಾಸ್ಡ್ ಆನ್ ಲವ್ಡ್ ಒನ್ಸ್ ಇರ್ಬೋದು, who has stayed back with you. ಅವ್ರು ಎಸ್ಪೆಷಲಿ ನಿಮಗೆ ರಿಲೇಷನ್ಶಿಪ್ ವಿಚಾರದಲ್ಲಿ, ನಿಮ್ಮ ಹಾರ್ಟ್ ವಿಚಾರದಲ್ಲಿ, ನಿಮ್ಮ ಎಮೋಷನ್ಸ್ ವಿಚಾರದಲ್ಲಿ, ನಿಮ್ಮ ಫೀಲಿಂಗ್ಸ್ ವಿಚಾರದಲ್ಲಿ, ಹೆಂಗೆ ನೀವು ನಿಮ್ಮ ಪವರ್ನ, ನಿಮ್ಮ ಸ್ಟ್ರೆಂತನ್ನ ವಾಪಸ್ ತಗೊಳ್ಳೋದು, ಹೆಂಗೆ ಪದೇ ಪದೇ ನೋವಿಗೆ, ಪದೇ ಪದೇ ಅದೇ ಸೈಕಲ್ಗೆ ಸಿಲುಕೊಳ್ದಿರ ಹೆಂಗೆ ಆಚೆ ಬರೋದು, ಇದರಲ್ಲೆಲ್ಲ ತುಂಬ ಸಹಾಯ ಮಾಡ್ತಿದ್ದಾರೆ. ಯಾಕೆಂದರೆ ಅವರು ಜೀವನದಲ್ಲಿ ತುಂಬ ಅನುಭವಿಸಿರ್ಬೋದು, ಆ ಥರ ನೀವು ತಪ್ಪು ಮಾಡಬಾರ್ದು ಅಂತ ಹೇಳಿ ನಿಮ್ಮ ಜೊತೆ ಇರ್ಬೋದು. ಇಲ್ಲ ಅವ್ರು ಎಕ್ಸ್ಪರ್ಟ್ ಇರ್ಬೋದು ಈ ವಿಚಾರದಲ್ಲಿ, ರಿಲೇಷನ್ಶಿಪ್ಪು, ಹಾರ್ಟ್ ಮ್ಯಾಟರ್ಸಲ್ಲಿ. ಸೊ ಅವರು ನಿಮಗೆ ಹೆಲ್ಪ್ ಮಾಡ್ತಿರ್ಬೋದು. ಈ ಥರ ಅಲ್ಲ, ಈ ಥರ ಇರಬೇಕು, ಈ ಥರ ಮಾಡಬಾರ್ದು, ಈ ಥರ ನಿನ್ನ ಪವರಲ್ಲಿ ಇರಬೇಕು, ಈ ಥರ ಒಂದು ಸಪೋರ್ಟಿವ್ ಆಗಿ ನಿಂತಿರ್ಬೋದು ನಿಮ್ಮ ಗಾರ್ಡಿಯನ್, ಸೆಕೆಂಡ್ ಗಾರ್ಡಿಯನ್ ಏಂಜಲ್. ಬಟ್ ಓವರ್ ಆಲ್ ಯು ಹ್ಯಾವ್ ಅ ಸ್ಟ್ರಾಂಗ್ ಗಾರ್ಡಿಯನ್ ಏಂಜಲ್ ಸಪೋರ್ಟ್ ಸಿಸ್ಟಮ್. ಗ್ರೂಪ್ ನಂಬರ್ 2, ಲೈಕ್ ಯು ಡೆಫಿನೆಟ್ಲಿ ಹ್ಯಾವ್ 2 ಗಾರ್ಡಿಯನ್ ಏಂಜಲ್ಸ್. ಬಟ್ ಇಬ್ಬರೂ ನಿಮ್ಮನ್ನ ತುಂಬ ಪ್ರೀತಿಯಿಂದ ಚೆನ್ನಾಗಿ, like wow, look at that, this is how much they love you and take care of you. ಲೈಕ್ ಅವರ ಹಾರ್ಟಲ್ಲಿ ಅಷ್ಟು ಕ್ಲೋಸ್ ಆಗಿ ಇಟ್ಕೊಂಡು, ದಿಸ್ ಈಸ್ ಯೋರ್ ಮೇನ್ ಗಾರ್ಡಿಯನ್ ಏಂಜಲ್ ಇವರು. ನೀವು ಹುಟ್ಟಿದಾಗಿಂದ ನಿಮ್ಮ ಜೊತೆಗೆ ಇರುವಂಥ ಗಾರ್ಡಿಯನ್ ಏಂಜಲ್ಲು ಫೀಲ್ಸ್ ವೆರಿ ಫೆಮಿನನ್, ಮ್ಯಾಸ್ಕ್ಲನ್. ಇನ್ನೊಂದು ನಾನು ಗ್ರೂಪ್ ನಂಬರ್ 1ಗೂ ಹೇಳ್ದಂಗೆ, ಗಾರ್ಡಿಯನ್ ಏಂಜಲಲ್ಲಿ ಮೇಲು ಫೀಮೇಲು ಈ ಥರ ಇರೋದಿಲ್ಲ. ನಮ್ಮ ಸೋಲ್ಗೂ ಕೂಡ ಮೇಲು ಫೀಮೇಲ್ ಆ ಥರ ಎಲ್ಲ ಇರೋದಿಲ್ಲ. ಗಾರ್ಡಿಯನ್ ಏಂಜಲ್ಸು ಕೂಡ ನಮಗೆ ಸಪೋರ್ಟ್, ಪ್ರೊಟೆಕ್ಷನ್ ಎಲ್ಲ ಬೇಕಾದಾಗ ಮ್ಯಾಸ್ಕ್ಲನ್ ಎನರ್ಜಿ ತೊಗೊಳ್ತಾರೆ. ನಮಗೆ ಲವ್, ಕಂಫರ್ಟ್ ಬೇಕಾದಾಗ ಫೆಮಿನನ್ ಎನರ್ಜಿ ತಗೊಳ್ತಾರೆ. ಸೊ ನಿಮ್ಮ ಗಾರ್ಡಿಯನ್ ಏಂಜಲ್ ಬಂದು ಡೆಫಿನೆಟ್ಲಿ ಈಸ್ ಜೆಂಟಲ್. ಸೊ ಸ್ವಲ್ಪ ಫೆಮಿನನ್ ಜಾಸ್ತಿ ಇರ್ಬೋದು. ಮತ್ತು ನಿಮ್ಮ ಜೊತೆ ಉಳ್ಕೊಂಡಿರುವಂಥ ಏಂಜಲ್ ಬಂದು ಮ್ಯಾಸ್ಕ್ಯುಲನ್ ಜಾಸ್ತಿ ಇರ್ಬೋದು. ಯಾಕೆಂದರೆ ಅವ್ರು ತುಂಬ ಪ್ರೊಟೆಕ್ಷನ್ ಜಾಸ್ತಿ ಕೊಡ್ತಾ ಇದ್ದಾರೆ ನಿಮಗೆ, ಟು ಪ್ರೊಟೆಕ್ಟ್ ಯು. ಹಾರ್ಟ್ ಬ್ರೇಕ್ ಆದಾಗ, ನೀವು ತುಂಬ ಬೇಜಾರಲ್ಲಿದ್ದಾಗ, ನಿಮ್ಮ ವೈಬ್ರೇಷನನ್ನು ರೇಸ್ ಮಾಡೋದಕ್ಕೆ, ಹೆಂಗೆ ಈ ಪರಿಸ್ಥಿತಿಯಿಂದ ಆಚೆ ಬರೋದು ಅಂತ ತೋರಿಸೋದಕ್ಕೆ, ಹೆಂಗೆ ಇದನ್ನು ಈ ವಿಚಾರದಲ್ಲಿ ಸ್ಟ್ರಾಂಗ್ ಹೆಂಗೆ ಆಗೋದು ಅಂತ
ಹೇಳ್ಕೊಡೋದಕ್ಕೆ, ಲೈಫ್ ಲೆಸನ್ಸಲ್ಲಿ ಹೆಲ್ಪ್ ಮಾಡೋದಕ್ಕೆ. ದೇ ಲವ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ನಾನು ಗ್ರೂಪ್ ನಂಬರ್ 1 ರೀಡಿಂಗ್ ಮಾಡಬೇಕಾದ್ರೂ ನೋಡಿದೆ, ದೇ ವರ್ ಪ್ರೊಟೆಕ್ಟಿಂಗ್ ದೆಮ್ ವೆರಿ ಸ್ಟ್ರಾಂಗ್ಲಿ, ಲೈಕ್ ಗೋಲ್ಡನ್ ಬಾಲಲ್ಲಿ ಕೂತ್ಕೊಂಡಿರೋ ಥರ. ನಿಮ್ಮ ಗ್ರೂಪ್ಗೂ ಅಷ್ಟೇ, ಇಟ್ ಫೀಲ್ಸ್ ಲೈಕ್ ಐ ಆಮ್ ಸ್ಟಿಲ್ ಇನ್ ದಟ್ ಗೋಲ್ಡನ್ ಬಾಲ್. ಸೊ ಕಂಪ್ಲೀಟ್ ಪ್ರೊಟೆಕ್ಷನ್, ಲೈಕ್ ಈ ಮಕ್ಕಳನ್ನ ಬ್ಲ್ಯಾಂಕೆಟಲ್ಲಿ ಹಾಕ್ಕೊಂಡು ಎಳೆ ಮಕ್ಕಳನ್ನ ಕೈಲಿ ಇಟ್ಕೊಳ್ತೀವಲ್ಲ ಪ್ರೊಟೆಕ್ಟಿವ್ ಆಗಿ, ಆ ಥರ ಒಂದು ಎನರ್ಜಿ ಈ ಕಾರ್ಡಲ್ಲೂ ನೋಡಿ. ಲೈಕ್ ದೇ ಆರ್ ಸೋ ಕ್ಲೋಸ್ಲಿ ಹೋಲ್ಡಿಂಗ್ ಯು, ನಿಮ್ಮನ್ನ ಅವ್ರ ಹಾರ್ಟ್ ಹತ್ರ. ಮತ್ತು ಎಸ್ಪೆಷಲಿ ನೀವು ಲೋ ಆಗಿದ್ದಾಗ ನಿಮ್ಮ ಎನರ್ಜಿ ವೈಬ್ರೇಷನನ್ನು ರೇಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಮತ್ತು ಎಸ್ಪೆಷಲಿ ಏನನ್ನ ಮಾಡಬಾರ್ದು, ಯಾವ ಥರ ಇರಬಾರ್ದು ಭೂಮಿ ಮೇಲೆ, ಯಾವ ಥರ ಯಾವುದನ್ನೆಲ್ಲ ಬಿಡಬೇಕು, ಯಾವ ಥರ ನಿಮ್ಮ ಎನರ್ಜಿನ, ನಿಮ್ಮ ಪವರ್ನ ವಾಪಸ್ ತೊಗೋಬೇಕು, ಹೇಗೆ ರಿಲೇಷನ್ಶಿಪ್ಪಲ್ಲಿ ಎಸ್ಪೆಷಲಿ ನಿಮ್ಮ ಹಾರ್ಟು, ನೀವು ತುಂಬ ಸೆನ್ಸಿಟಿವ್ ಎನರ್ಜಿ ಅನಿಸುತ್ತೆ, ನೀವು ತುಂಬ ಸೆನ್ಸಿಟಿವ್ ಪರ್ಸನ್ ಅನಿಸುತ್ತೆ. ತುಂಬ ಬೇಗ ಹರ್ಟ್ ಆಗಿಬಿಡೋದು, ತುಂಬ ಬೇಗ ಜನರನ್ನ ನಂಬಿಡೋದು, ತುಂಬ ಬೇಗ ಲೈಕ್ ಪ್ರಾಬ್ಲಮ್ಸಿಗೆ ಸಿಲುಕೊಳ್ಳೋದು. ಎಸ್ಪೆಷಲಿ ರಿಲೇಷನ್ಶಿಪ್ಪಲ್ಲಿ ತುಂಬ ಓವರ್ ಗಿವಿಂಗು, ಓವರ್ ಕೇರಿಂಗ್ ಇರ್ಬೋದು ನೀವು. ಸೊ ಹಾಗಾಗಿ ಈ ಸೆಕೆಂಡ್ ಗಾರ್ಡಿಯನ್ ಏಂಜಲ್ ನಿಮ್ಮ ಜೊತೆ ಉಳ್ಕೊಂಡಿರುವಂಥವ್ರು ನಿಮಗೆ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಬೇಕು. ನೀವು ತುಂಬ ಸೆನ್ಸಿಟಿವ್, ನಿಮ್ಮ ಹಾರ್ಟ್ ಬಂದು ಇಟ್ ಈಸ್ ವೆರಿ ಫ್ರೆಜೈಲ್, ವೆರಿ ಸಾಫ್ಟ್. ಸೊ ದೇ ನೀಡ್ ಅಡಿಷ್ನಲ್ ಲವ್, ಅಡಿಷ್ನಲ್ ಪ್ರೊಟೆಕ್ಷನ್ ಅಂತ ಹೇಳಿ ನಿಮ್ಮ ಜೊತೆ ಇರೋದು ಇನ್ನೊಂದು ಗಾರ್ಡಿಯನ್ ಏಂಜಲು. ದಟ್ ಈಸ್ ದೇರ್ ವಾಲಂಟರಿ ಡಿಸಿಷನ್ ನಿಮ್ಮ ಜೊತೆ ಇರಬೇಕು ಅಂತ ಹೇಳಿ. ಯಾ, ಡೆಫಿನೆಟ್ಲಿ ಇಟ್ ಫೀಲ್ಸ್ ಲೈಕ್ ಅ ಫ್ಯಾಮಿಲಿ ಮೆಂಬರ್ ಅಥವಾ ನಿಮ್ಮ ಐ ಡೋಂಟ್ ನೋ, ವೆರಿ ವೆರಿ ಸ್ಪೆಷಲ್. ಗ್ರೂಪ್ ನಂಬರ್ 2, ಯು ಆರ್ ಸೋ ಸ್ಪೆಷಲ್. ನಿಮ್ಮ ಹಾರ್ಟ್ನ ಪ್ರೊಟೆಕ್ಟ್ ಮಾಡ್ತಾ ಇರೋ ಥರ ಇದೆ ಅವರು. ಎಷ್ಟು ಸಲ ಹಾರ್ಟ್ ಬ್ರೇಕ್ ಮಾಡ್ಕೊಳ್ತೀರಾ, ಎಷ್ಟು ಸಲ ಪ್ರೀತಿ ಕೊಡೋಕೆ ಹೋಗ್ತೀರಾ, ಎಷ್ಟು ಸಲ ಕೈ ಸುಟ್ಕೊಳ್ತೀರಾ. ಸೊ ಅದು ಬೆಂಕಿ, ಅದು ಕೈ ಸುಡತ್ತೆ ಅಂತ ಗೊತ್ತಿದ್ರೂ ಅದನ್ನು ಕೈ ಸುಟ್ಕೊಳ್ತಾನೆ ಇರ್ತೀರಾ. ದಟ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್ ಅವ್ರು ಕೊಡ್ತಾ ಇರೋದು. ನೀವು ಅಷ್ಟು ಇನ್ನಸೆಂಟು. ಸೊ ಹಾಗಾಗಿ ನಿಮಗೆ ಅಡಿಷ್ನಲ್ ಪ್ರೊಟೆಕ್ಷನ್ ಬೇಕು, ನಿಮ್ಗೆ ಅಡಿಷ್ನಲ್ ಲವ್ ಬೇಕು. ಲೈಕ್ 5 ಆಫ್ ಕಪ್ಸ್, ಲುಕ್ ಎಟ್ ದಟ್. ದಿಸ್ ಈಸ್ ಲಾರ್ಡ್ ಆಫ್ ಹಾರ್ಟ್ ಏಕ್, ಲೈಕ್ ತುಂಬ ನೋವು ಅನುಭವಿಸಿರೋವಂಥದ್ದು, ಎಸ್ಪೆಷಲಿ ರಿಲೇಷನ್ಶಿಪ್ ವಿಚಾರದಲ್ಲಿ ತುಂಬ ಗಿವಿಂಗ್. ಯು ಆರ್ ಆಲ್ವೇಸ್ ಗಿವಿಂಗ್, ದೆರ್ ಇಸ್ ನೋ ಬ್ಯಾಲೆನ್ಸ್. ನಿಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡೋದು ಅವರ ಮುಖ್ಯ ಉದ್ದೇಶ. ನಿಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡೋದು, ನಿಮ್ಮ ಎನರ್ಜಿ, ನಿಮ್ಮ ವೈಬ್ರೇಷನ್ನ ರೇಸ್ ಮಾಡೋದು. ಇಟ್ ಫೀಲ್ಸ್ ವೆರಿ ವೆರಿ ಪ್ರೊಟೆಕ್ಟಿವ್. ಮತ್ತು ಐ ಆಮ್ ಗೆಟಿಂಗ್ ದ ಎನರ್ಜಿ ಆಫ್ ವಿ ಹ್ಯಾವ್ ಮೂನ್. Yeah, you're very deep thinkers. Group number 2, very emotional, very sensitive, very deep thinkers, lot of giving, lot of feminine energy ನಿಮ್ಮದು. ಸೊ ನಿಮಗೆ ಅಡಿಷ್ನಲ್ ಪ್ರೊಟೆಕ್ಷನ್ಗೆ, ಸೊ ನಿಮ್ಮ ಏಂಜಲ್, ಗಾರ್ಡಿಯನ್ ಏಂಜಲ್ ಬಂದು ತುಂಬ ಸ್ಟ್ರಾಂಗಾಗಿ ಮ್ಯಾಸ್ಕ್ಯುಲನ್ ಎನರ್ಜಿ ಥರ ನಿಂತ್ಕೋಬೋದು. ಮತ್ತು ತುಂಬ ಸ್ಟ್ರಾಂಗಾಗಿ ಪ್ರೊಟೆಕ್ಟಿವ್ ಲೇಯರ್ ಹಾಕಿರ್ಬೋದು ನಿಮ್ಮ ಗಾರ್ಡಿಯನ್ ಏಂಜಲ್ಸು. ಬಿಕಾಸ್ ಐ ಆಮ್ ಫೀಲಿಂಗ್ ವೆರಿ ಮ್ಯಾಸ್ಕ್ಯುಲನ್ ಎನರ್ಜಿ ನಿಮಗೆ. ಗ್ರೂಪ್ ನಂಬರ್ 1ಗೆ ಮ್ಯಾಸ್ಕ್ಯುಲನ್ ಎನರ್ಜಿ ಅಂತ ಅನ್ನಿಸ್ತಾ ಇದ್ರು, ದೇ ವರ್ ವೆರಿ ಸಾಫ್ಟ್, ಮ್ಯಾಸ್ಕ್ಯುಲನ್ಲಿ ಸಾಫ್ಟ್, ಲೈಕ್ ಕಂಪ್ಲೀಟ್ಲಿ ಎಂಬಾಡಿಡ್ ಮ್ಯಾಸ್ಕ್ಯುಲನ್ ಫೆಮಿನನ್ ಥರ ಇತ್ತು. ನಿಮ್ಮದು ಮ್ಯಾಸ್ಕ್ಯುಲನ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ಬಿಕಾಸ್ ದೇ ವಾಂಟ್ ಟು ಪ್ರೊಟೆಕ್ಟ್ ಯು, ಎಕ್ಸ್ಟ್ರಾ ಪ್ರೊಟೆಕ್ಟಿವ್ ಆಗಿರಬೇಕು ಅಂತ. ಯಾಕೆಂದರೆ ನಿಮ್ಮ ಹಾರ್ಟ್ ಬ್ರೇಕ್ ಆಗೋದು ತುಂಬ ಈಸಿ. ಪದೇ ಪದೇ ನೋವಲ್ಲಿ ಅದೇ ಪ್ಯಾಟರ್ನಲ್ಲಿ ಸಿಗಾಕೊಳ್ತೀರ. ಸೊ ಅದರಿಂದ ಹೆಂಗೆ ಆಚೆ ಬರೋದು ಅಂತ ನಿಮ್ಮ ಗಾರ್ಡಿಯನ್ ಏಂಜಲ್ಲು ನಿಮ್ಮ ಜೊತೆ ಇರೋದು ಈ ಸಮಯದಲ್ಲಿ. ಓಕೆ, ಐ ಆಮ್ ಫೀಲಿಂಗ್ ಲಾಡ್ ಆಫ್ ಎಲ್ಲೋ ಎನರ್ಜಿ ಅವರ ಸುತ್ತ. ನಿಮ್ಮ ಗಾರ್ಡಿಯನ್ ಏಂಜಲ್ದು ಆರೆಂಜ್ ಎಲ್ಲೋ, ನೀವು ವಿಂಗ್ಸ್ ಥರ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ. ಇಟ್ ವಿಲ್ ಬಿ ಲೈಕ್ ಆರೆಂಜ್ ಎಲ್ಲೋ ಇಶ್ ಎನರ್ಜಿ ನಿಮ್ಮ ಗಾರ್ಡಿಯನ್ ಏಂಜಲ್ದು. ಆ್ಯಂಡ್ ಫೀಲ್ಸ್ ವೆರಿ ಸ್ಟ್ರಾಂಗ್, ವೆರಿ ವೆರಿ ಸ್ಟ್ರಾಂಗ್ ಎನರ್ಜಿ, ಮ್ಯಾಸ್ಕ್ಯುಲನ್ ಎನರ್ಜಿ ಥರ. ಬಿಕಾಸ್ ಯು ನೀಡ್ ಅಡಿಷ್ನಲ್ ಪ್ರೊಟೆಕ್ಷನ್. ನೀವು ತುಂಬ ಫೆಮಿನನ್ ಇರೋದ್ರಿಂದ ಅವರು ತುಂಬ ಮ್ಯಾಸ್ಕ್ಯುಲನ್ ಎನರ್ಜಿ ಥರ ಪ್ರೊಟೆಕ್ಟಿವ್ ಆಗಿ ನಿಮ್ಮ ಜೊತೆ ನಿಂತ್ಕೋಬೇಕು, ಅಡಿಷ್ನಲ್ ಪ್ರೊಟೆಕ್ಷನ್ಗೆ ಅನ್ನೋ ಥರ ಇದೆ ಎನರ್ಜಿ ನಿಮ್ಮದು. ಗ್ರೂಪ್ ನಂಬರ್ 2, ವಿ ಹ್ಯಾವ್, ನಾನು ಈ ಡೆಕ್ಕಿಂದ ಪುಲ್ ಲಾಸ್ಟ್ ಗ್ರೂಪಿಗೆ ಮಾಡಿರಲಿಲ್ಲ, ಬಟ್ ನಿಮಗೆ ಪುಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈ ಡೆಕ್ಕಿಂದ. ಓಕೆ, ಈ ಡೆಕ್ಕಿಂದ 3 ಕಾರ್ಡ್ ಬಂತು ಆ್ಯಕ್ಚುಲಿ. ಸೊ ದಿಸ್ ಈಸ್ ಒನ್ ಏಂಜಲ್ ದಟ್ ದೇ ಆರ್ ಶೋಯಿಂಗ್ ಲೈಕ್ undertone, like lower chakra energies, which is like amber color, like light blue brownish,
ಆಂಬರ್, ಒಂಥರ ಆಂಬರ್ ಕಲರ್ ಥರ ಅನ್ನಿಸ್ತಾ ಇದೆ. ಬಟ್ ದಿಸ್ ಈಸ್ ವಾಟ್ ದೇ ಆರ್ ಹೆಲ್ಪಿಂಗ್ ವಿತ್ ಟು ಬ್ರಿಂಗ್ ಯು ಹ್ಯಾಪಿನೆಸ್. ನಿಮ್ಮ ಜೀವನದಲ್ಲಿ ಅಷ್ಟು ಸಲ ಬೇರೆಯವ್ರಿಗೋಸ್ಕರನೇ ಇರ್ತೀರಾ, ಬೇರೆಯವ್ರನ್ನೇ ನೋಡ್ಕೊಳ್ತಾ ಇರ್ತೀರಾ. ಆ್ಯಂಡ್ ವಿ ಹ್ಯಾವ್ ಆರ್ಕೇಂಜಲ್ ರಫೇಲ್. ನೀವು ಈ ಭೂಮಿ ಮೇಲೆ ಬಂದಿರೋದು ಡೆಫಿನೆಟ್ಲಿ ಅರ್ತ್ಗೆ ಸಪೋರ್ಟ್ ಮಾಡೋದಕ್ಕೆ. ಲೈಕ್ ಯು ಆರ್ ಬ್ರಿಂಗಿಂಗ್ ಯುವರ್ ಲವ್. ಈ ಭೂಮಿ ಮೇಲೆ ನಿಮ್ಮ ಪ್ರೀತಿನ ತಂದಿದ್ದೀರಾ, ಪ್ರೀತಿನ ಕೊಡಬೇಕಂತ. ಸೊ ಪದೇ ಪದೇ ನಿಮ್ಮ ಹಾರ್ಟ್ ಬ್ರೇಕ್ ಆಗ್ತಾ ಇರತ್ತೆ ಆ ಪ್ರೀತಿನ ಕೊಡಕ್ಕೆ ಹೋಗಿ. ಸೊ ಅದಕ್ಕೆ ನಿಮಗೆ ಅಡಿಷ್ನಲ್ ಪ್ರೊಟೆಕ್ಷನ್, ಅಡಿಷ್ನಲ್ ಲವ್ಗೋಸ್ಕರ ನಿಮಗೆ ಎಕ್ಸ್ಟ್ರಾ ಏಂಜಲ್ಸು, ಕಾರ್ಡ್ಸು ಕೂಡ ವಿ ಹ್ಯಾವ್ ಎಕ್ಸ್ಟ್ರಾ ಕಾರ್ಡ್ಸ್. ನಿಮಗೆ ಗ್ರೂಪ್ ನಂಬರ್ 1ಗೆ ಇಷ್ಟು ಕಾರ್ಡ್ಸ್ ಡೆಫಿನೆಟ್ಲಿ ಯೂಸ್ ಮಾಡಲಿಲ್ಲ ನಾವು. ಟು ಬ್ರಿಂಗ್ ಹ್ಯಾಪಿನೆಸ್. ನಿಮ್ಮ ಜೀವನದಲ್ಲಿ ನೀವು ಹೆಂಗೆ ಖುಷಿನ ಕಂಡುಕೊಳ್ಳೋದು, ಹೆಂಗೆ ನಿಮ್ಮ ಎನರ್ಜಿನ, ನಿಮ್ಮ ವೈಬ್ರೇಷನನ್ನು ರೇಸ್ ಮಾಡ್ಕೊಳ್ಳೋದು. ನೀವು ಭೂಮಿಗೆ ಸಹಾಯ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ನಾವು ನಿಮ್ಮ ಸಹಾಯಕ್ಕೆ ನಿಂತಿದ್ದೀವಿ. ಯು ಆರ್ ಹಿಯರ್ ಟು ಹೆಲ್ಪ್ ಅರ್ತ್. ನಿಮ್ಮ ಈ ಒಂದು ಪ್ರೀತಿನ, ಲವ್ವಿಂಗ್ ಎನರ್ಜಿನ ಆ್ಯಂಕರ್ ಮಾಡೋಕ್ಕೆ ಬಂದಿದ್ದೀರಾ. ಆ್ಯಂಡ್ ವಿ ಆರ್ ಪ್ರೊಟೆಕ್ಟಿಂಗ್ ಯು. ಓಕೆ, ಸೊ ಹಾಗಾಗಿ ನಿಮ್ಮ ಹತ್ರ ಲೈಕ್ ಯು ಹ್ಯಾವ್ ಅ ಬಿಗ್ ಟೀಮ್ ಆಫ್ ಏಂಜಲ್ಸ್ ಅಥವಾ ಗಾರ್ಡಿಯನ್ ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್ ಎಲ್ಲರೂ. ಬಟ್ ನಿಮ್ಮ ಗಾರ್ಡಿಯನ್ ಏಂಜಲ್ಸು ಕೂಡ ದೇರ್ ಆರ್ 2 ಗಾರ್ಡಿಯನ್ ಏಂಜಲ್ಸ್. ನಿಮಗೆ ಅಟ್ಲೀಸ್ಟ್ ಆ್ಯಸ್ ಆಫ್ ನಾವು ನಮಗೆ ಗೊತ್ತಾಗ್ತಾ ಇರೋದು 2 ಗಾರ್ಡಿಯನ್ ಏಂಜಲ್ಸ್ ಅಂತ. ಐ ಡೋಂಟ್ ನೋ, ಇನ್ನೂ ಎಕ್ಸ್ಟೆನ್ಸಿವ್ ಆಗಿ ರೀಡಿಂಗ್ ಮಾಡಿದರೆ ಇನ್ನೂ ಏನೇನು ಮೆಸೇಜಸ್ ಬರುತ್ತೆ ಅಂತ. ಡೆಫಿನೆಟ್ಲಿ ಆರ್ಕೇಂಜಲ್ ರಫೇಲ್ ಎನರ್ಜಿ ಥರ ಇದೆ. ಲೈಕ್ ಹಾರ್ಟ್ ಚಕ್ರ, ನಿಮ್ಮ ಯು ಲೀವ್ ಫ್ರಮ್ ಹಾರ್ಟ್ ಚಕ್ರ. ನಿಮ್ಮ ಹಾರ್ಟ್ ಚಕ್ರ ತುಂಬ ತುಂಬ ಸ್ಟ್ರಾಂಗ್, ತುಂಬ ಪ್ರಾಮಿನೆಂಟ್. ಯಾಕೆಂದರೆ ಯು ಆರ್ ವೆರಿ ಗಿವಿಂಗ್, ವೆರಿ ಕೇರಿಂಗ್, ವೆರಿ ಇನ್ನಸೆಂಟ್, ವೆರಿ ಲವ್ವಿಂಗ್. ಆ್ಯಂಡ್ ಇದರಿಂದ ನಿಮ್ಮ ಹಾರ್ಟ್ ಬ್ರೇಕ್ಗಳು ಜಾಸ್ತಿ, ಹಾರ್ಟ್ ಬ್ರೇಕ್ ರೇಟ್ಸ್ ಜಾಸ್ತಿ. ನಿಮ್ಮ ರಿಕವರಿ, ಹಾರ್ಟ್ ಬ್ರೇಕಿಂದ ರಿಕವರ್ ಆಗೋದು ಕಷ್ಟ ನಿಮಗೆ. ಸೊ ಹಾಗಾಗಿ ನಿಮ್ಮ ಗಾರ್ಡಿಯನ್ ಏಂಜಲ್ ಈ ವಿಚಾರದಲ್ಲೆಲ್ಲ ತುಂಬ ತುಂಬ ಸಪೋರ್ಟ್ ಮಾಡೋದಕ್ಕೆ ಅಂತ ನಿಮ್ಮ ಜೊತೆ ಇವಾಗ ಈ ಲೈಫ್ ಟೈಮಲ್ಲಿ ಇದ್ದಾರೆ. ಓಕೆ, ನಿಮ್ಗೆ ಏನೇನು ಇಮೇಜಸ್ ಬರ್ತಾ ಇದೆ, ಏನೇನು ಮೆಸೇಜಸ್ ಬರ್ತಾ ಇದೆ ಇಡೀ ರೀಡಿಂಗಲ್ಲಿ ಖಂಡಿತ ಬರೆದಿಟ್ಕೊಳ್ಳಿ. ಯಾವ ಥರ ಇಮೇಜ್ ಬರ್ತಾ ಇದೆ ನಿಮಗೆ ನಿಮ್ಮ ಗಾರ್ಡಿಯನ್ ಏಂಜಲ್ ಅಂದರೆ ಆ ಇಮೇಜ್ ಜೊತೆ ಮೆಡಿಟೇಟ್ ಮಾಡಿ ನಿಮಗೆ ಕನೆಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ರೀಡಿಂಗಲ್ಲಿ ನಾವು ನಮ್ಮ ಗಾರ್ಡಿಯನ್ ಏಂಜಲ್ಗೆ ಪರ್ಮಿಷನ್ ಕೊಡ್ತಾ ಇದ್ದೀವಿ. ಲೈಕ್ ಐ ಗಿವ್ ಪರ್ಮಿಷನ್ ಟು ಮೈ ಗಾರ್ಡಿಯನ್ ಏಂಜಲ್. ನನ್ನ ಲೈಫಲ್ಲಿ ಇರೋದಕ್ಕೆ ಐ ಇನ್ವೈಟ್ ಮೈ ಗಾರ್ಡಿಯನ್ ಏಂಜಲ್ ಟು ಹೆಲ್ಪ್ ಮೀ ಅಂತ ಹೇಳಿ ಗಾರ್ಡಿಯನ್ ಏಂಜಲ್ಗೆ ಪರ್ಮಿಷನ್ ಕೊಡ್ತಾ ಇದ್ದೀವಿ. ಯಾಕೆಂದರೆ ಯಾರಿಗೂ ನಮ್ಮ ಲೈಫಲ್ಲಿ ಇಂಟರ್ಫಿಯರ್ ಮಾಡೋ ಪರ್ಮಿಷನ್ ಇರೋದಿಲ್ಲ ಸ್ಪಿರಿಟ್ ವರ್ಲ್ಡಲ್ಲಿ ನಾವು ಪರ್ಮಿಷನ್ ಕೊಡೋ ತನಕ. ಸೊ ಈ ರೀಡಿಂಗ್ ಮುಖಾಂತರ we are inviting ನಮ್ಮ guardian angel na I am ready for help, please help me, or I invite you to my life to receive help, I am ready to receive help. ಈ ಥರ ನಿಮಗೆ ಏನು ಅನಿಸುತ್ತೆ ಅದೆಲ್ಲ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಮ ಗಾರ್ಡಿಯನ್ ಏಂಜಲ್ ಬಗ್ಗೆ ಏನು ಅನ್ನಿಸ್ತಾ ಇದೆ ಕೆಳಗಡೆ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ಮೆಡಿಟೇಟ್ ಮಾಡಿ, ದಿನ ಕನೆಕ್ಟ್ ಆಗಿ ನಿಮ್ಮ ಗಾರ್ಡಿಯನ್ ಏಂಜಲ್ ಜೊತೆ ಅಟ್ಲೀಸ್ಟ್ 2 to 5 minutes ಮೆಡಿಟೇಟ್ ಮಾಡಿ ನಿಮ್ಮ ಗಾರ್ಡಿಯನ್ ಏಂಜಲ್ ಜೊತೆ. ಸೊ ನಿಮ್ಮ ಕನೆಕ್ಷನ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ಸಪೋರ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ಕೆಳಗಡೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನ್ಸಾಗ ಏನು ಇಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಆ್ಯಂಡ್ ಯು ಆರ್ ಲೈಕ್ ಗಾಡ್ ಆ್ಯಂಡ್ ಗಾಡೆಸಸ್ ಆಫ್ ಲವ್. ಸೊ ಅದಕ್ಕೆ ನಿಮಗೆ ಅಡಿಷ್ನಲ್ ಪ್ರೊಟೆಕ್ಷನು ಆ್ಯಂಡ್ ಆಲ್ಸೋ ಯು ಆರ್ ಹಿಯರ್ ಟು ಹೆಲ್ಪ್ ಮದರ್ ಅರ್ತ್. ಸೊ ಯೋರ್ ಗಾರ್ಡಿಯನ್ ಏಂಜಲ್ಸ್ ಆರ್ ಹೆಲ್ಪಿಂಗ್ ಯು. ನೀವು ಮದರ್ ಅರ್ತಿಗೆ ಹೆಲ್ಪ್ ಮಾಡಬೇಕಾದ್ರೆ ನಾವು ನಿಮಗೆ ಹೆಲ್ಪ್ ಮಾಡ್ತಾ ಇರ್ತೀವಿ ಅಂತ. ಸೊ ಯು ಆರ್ ಅಮೇಝಿಂಗ್ ಗ್ರೂಪ್ ನಂಬರ್ 2, ಯು ಆರ್ ಅಮೇಝಿಂಗ್. ಲವ್ ಯು ಆಲ್. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಬಾಯ್.